ಡೈಲಿ ನಮ್ಮ ಹೊರಗಡೆಗೆ ಹೆಚ್ಚು ಕಮ್ಮಿ ಏನಿಲ್ಲ ಅಂದರೆ ಒಂದು 5 ಕ್ವಿಂಟಲಿಂದ 6 ಕ್ವಿಂಟಲ್ ಪ್ರೊಡಕ್ಷನ್ ಕೊಡಲೇಬೇಕು ಡೈಲಿ ಕೊಡಲೇಬೇಕು. ಎಷ್ಟು ಬಂಡವಾಳ ಹಾಕಿದ್ರಿ ಸರ್? ಸರ್ ಫಸ್ಟ್ ಸ್ಟಾರ್ಟಿಂಗ್ ಹಾಕಂತ ಈಗ ಹೆಚ್ಚು ಕಮ್ಮಿ 1.5 ಕೋಟಿ ಬಂಡವಾಳ ಬೇಕು ಒಂದು ವರ್ಷಕ್ಕೆ. ಬೇಕು, ಮಾವಿನಕಾಯಿಗೆ ಬೇಕು. ಹೌದಾ? ಟರ್ನ್ ಓವರ್ ಏನಿದೆ ಸರ್? ಟರ್ನ್ ಓವರ್ ನಮ್ಮದು 3 ರಿಂದ 4 ಕೋಟಿವರೆಗಿದೆ. 4 ಕೋಟಿ? ಹಾಂ, ಟರ್ನ್ ಓವರ್ ಇದೆ. IT ಕಟ್ತಾ ಇದೀವಿ, ಅದ್ರ ಬಗ್ಗೆ ಏನು ತಲೆ ಬಿಸಿಲ್ಲ, ಹಂಗಾಗಿ ಹೇಳ್ತಾ ಇದೀವಿ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಈಗ ಎಲ್ಲಿ ಕರ್ಕೊಂಡ್ಬಂದಿದ್ದೀರಿ ಈಗ? ರಿಪ್ಪನ್ಪೇಟೆಯಲ್ಲಿ ಸರ್. ರಿಪ್ಪನ್ಪೇಟೆಯಲ್ಲಿ ಇದು ಹೆಬ್ಬಾರ್ ಪಿಕಲ್ಸ್ ಅಂತ ಹೇಳ್ಬಿಟ್ಟು ಮೊದಲು ಇವ್ರದ್ದು ಗಣೇಶ್ ಪ್ರಸಾದ್ ಅಂತ ಹೋಟೆಲ್ ಇತ್ತು. ಇವ್ರ ಅಪ್ಪ ಅಮ್ಮ ನಡ್ಸ್ಕೊಂಡು ಹೋಗ್ತಾರೆ. ಸುಧೀಂದ್ರ ಹೆಬ್ಬಾರ್ ಅಂತ ಇದ್ರದ್ದು ಮಾಲೀಕರು. ಫಸ್ಟ್ ಇವ್ರ ಅಪ್ಪ ಅಮ್ಮ ಹೋಟೆಲ್ ನಡ್ಸ್ಕೊಂಡು ಹೋಗ್ತಾ ಇದ್ರು. ಇವಾಗ ಇವರು ನಿಧಾನವಾಗಿ ಒಂದು 10-12 ವರ್ಷ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ನಂಗೆ ಕರೆಕ್ಟಾಗಿ ಇಯರ್ಸ್ ಗೊತ್ತಿಲ್ಲ ಎಷ್ಟು ವರ್ಷ ಆಯ್ತು ಇವ್ರು ಸ್ಟಾರ್ಟ್ ಮಾಡಿ ಪಿಕಲ್ಸ್ ಬಿಸ್ನೆಸ್ ಅಂತ ಹೇಳ್ಬಿಟ್ಟು. ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಸುಧೀಂದ್ರ ಹೆಬ್ಬಾರ್ ಅಂತ ಇದ್ರ ಮಾಲೀಕರು ಸರ್. ಅವ್ರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಅವ್ರ ಹಸ್ಬೆಂಡ್ ಮತ್ತು ವೈಫ್ ಇಬ್ಬರು ಸೇರಿಕೊಂಡು ಹೋಟೆಲ್ನು ನಡ್ಸ್ಕೊಂಡು ಮತ್ತು ಪಿಕಲ್ಸ್ನು ಉಪ್ಪಿನಕಾಯಿ ಕೂಡ ಫ್ಯಾಕ್ಟ್ರಿನೂ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಸರ್. ಹಾಂ ಹೌದು ಸರ್. ನಮ್ಮ ರಿಪ್ಪನ್ಪೇಟೆಗೆ ಒಂದು ಹೆಮ್ಮೆ ಸರ್. ಹೆಬ್ಬಾರ್ ಪಿಕಲ್ಸ್ ಎಲ್ಲ ಕಡೆನೂ ಇದು ಸಪ್ಲೈ ಇದೆ ಸರ್. ಹೆಬ್ಬಾರ್ ಪಿಕಲ್ಸ್ ಅಂತಂದ್ರೆ ಇಡೀ ಕರ್ನಾಟಕದಲ್ಲಿ ಫೇಮಸ್ ಇದೆ ಸರ್. ಫಾರಿನ್ ಕೂಡ ಹೋಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಅವರೇ ಹೇಳ್ಬೇಕು ಸರ್. ಇನ್ನು ಬನ್ನಿ, ಹೆಬ್ಬಾರ್ ಪಿಕಲ್ಸ್ ಕತೆಗೆ ಸ್ವಾಗತ. ಇದ್ರ ಕಂಪ್ಲೀಟ್ ಕತೆ ಕೇಳೋಣ, ಹೇಗಿರುತ್ತೆ ಏನು ಅಂತ ನನಗೂ ಕುತೂಹಲ ಇದೆ. ಬನ್ನಿ, ಅವ್ರನ್ನೇ ಮಾತಾಡ್ಸೋಣ. ಮನೆನೇ ಸರ್ ಇದು? ಮೇಲ್ಗಡೆ ಮನೆ, ಅಂಡರ್ಗ್ರೌಂಡಲ್ಲಿ ಫ್ಯಾಕ್ಟ್ರಿ, ಔಟ್ಲೆಟ್. ಇದು ಔಟ್ಲೆಟ್. ಸತ್ಯವತಿ ಅಂದ್ರೆ ನಮ್ಮ ತಂದೆ ತಾಯಿ ಹೆಸರು ಸತ್ಯನಾರಾಯಣ ರೇವತಿ ಅಂತ. ಸತ್ಯನಾರಾಯಣ ರೇವತಿ. ಅದನ್ನ ಪೆಟ್ ನೇಮ್ ಇದು ಮಾಡಿ 2 ಶಾರ್ಟ್ ನೇಮ್ ಮಾಡಿ ಮಾಡಿರೋದು ಅದನ್ನ. ಓಕೆ, ಇದು ಮನೆನಾ ಸರ್? ಇದು ಮನೆ ಒಳಗಡೆ. ಓಕೆ, ನೋಡೋಣ ಬನ್ನಿ. ಓಕೆ, ಹಾಂ, ಓಕೆ. ಎಷ್ಟು ವರ್ಷ ಆಯ್ತು ಸರ್ ಮನೆ ಕಟ್ಟಿ? ಇದು 8 ವರ್ಷ ಆಯ್ತು. 5 ವರ್ಷ ಆಯ್ತು? 8 ವರ್ಷ ಆಯ್ತು. ಓಕೆ, ಹಾಂ. ಓಹ್, ಅದ್ಭುತವಾಗಿದೆ ಸರ್. ಅದ್ಭುತ ಏನಿಲ್ಲ, ಮಾಮೂಲಿ ಇದ್ದಂಗಿದೆ. ಹೌದಾ? ಹಾಂ, ಓಕೆ. ಇದು ಹಾಲ? ಇದು ಹಾಲು. ಓಕೆ, ಹಾಂ, ಓಕೆ, ಹಾಂ ಹಾಂ ಹಾಂ. ಓ, ಒಂದು ಫೀಲೇ ಬೇರೆ ಇದೆ. ನಮಗೆ ವುಡ್ಡಿಂದೇ ಫೀಲ್, ನನಗೆ ವುಡ್ ಇರಬೇಕಂತ ಮನೆ ತುಂಬ. ಹೌದಾ? ಹಾಂ, ಆ ಥರನೇ ಮಾಡ್ಕೊಂಡಿದ್ದ. ಫುಲ್ ವುಡ್ಡಿಂದೇ ಇವೆಲ್ಲ. ಟೀಕುಡ್ ಎಲ್ಲ ಕಂಪ್ಲೀಟ್ ಟೀಕುಡ್, ಒಂದು ಪೀಸ್ ಬೇರೆ ಇಲ್ಲ. ವಾ, ಹಾಂ, ಏನು ಅದ್ಭುತವಾಗಿದೆ ಸರ್. ಹಾಂ, ಒಂದು ಬೇರೆನೇ ಫೀಲ್ ಇದೆ ಸರ್ ಇದ್ರೊಳಗಡೆ. ಹಾಂ, ಇದು ದೇವ್ರ ಮನೆಯೂ ಅಷ್ಟೇ. ಹಾಂ, ಇದು ಬಾಗಿಲೇ ನೋಡಿ, ಬಾಗಿಲು. ಬಾಬಾ 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 ಬಾಬಾ, ವೈಭೋಗ. ಹಾಂ ಹಾಂ. ಹಾಗೆ ನಿಮಗಿದು ಈ ಥರನೇ? ನನಗೆ ಮೊದಲಿಂದ ಕಾನ್ಸೆಪ್ಟ್ ಇತ್ತು ಆ ಥರ. ಹಾಂ, ನಂಗೆ ಫುಡ್ಡೇ ಬೇಕು. ಮತ್ತು ಮನೇಲಿ ಗೋಡೆ ಸತ ಈ ಫುಲ್ಲು ಫುಡ್ಡೇ ಹಾಕ್ಸ್ಬೇಕಿತ್ತು. ಆ ಟೈಮಲ್ಲಿ ನಮ್ಗೆ ಟೈಮ್ ಸಾಕಾಗಲಿಲ್ಲ. ಹಾಂ, ಆ ಟೈಮಲ್ಲಿ ಏನೇನೋ ಮಾಡಿ ಇಷ್ಟು ಮಾಡ್ಕೊಂಡ್ವಿ. ಅಬ್ಬಬ್ಬಬ್ಬ. ಹಾಂ, ಈಗ ಎಷ್ಟು ವರ್ಷ ಆಯಿತು ಅಂದರೆ? 8 ವರ್ಷ ಆಯ್ತು. 8 ವರ್ಷ. ಅವಾಗ ಎಷ್ಟು ಖರ್ಚಾಗಿತ್ತು ಸರ್? ಅವಾಗ 1.48. 1,48,00,000 8 ವರ್ಷದ ಹಿಂದೆ. ಹಾಂ ಹಾಂ. ಈ ಹೆಚ್ಚು ಕಮ್ಮಿ 1,000 ಅಡಿ ನಾಟನೇ ತರಿಸಿದ್ದೀನಿ. 1,000 ಅಡಿ? ಅಡಿ. ಇದು ಫರ್ನಿಚರ್ ಆಯ್ತಲ್ಲ, ಮಂಚ, ಟೇಬಲು, ಆಮೇಲೆ ಇದು ಒಳಗಡೆ ಫರ್ನಿಚರ್ಸು. ಹಾಂ, ಎಲ್ಲವೂ ಅದೇ. ಎಷ್ಟು ವರ್ಷ ಕಟ್ಟಿದ್ರಿ? 2.5 ವರ್ಷ. 2.5 ವರ್ಷ. ಹಾಂ, ಬಟ್ ಅದ್ಭುತವಾಗಿದೆ ಬಿಡಿ ಸರ್. ಹಾಂ, ಇವರು ಸರ್? ಇವರು ನಮ್ಮ ಮದರು. ಇವರು? ಹಾಂ, ಸತ್ಯನಾರಾಯಣ. ಅದು ರೇವತಿ ಅಂತ ನಮ್ಮ ತಾಯಿ. ಸತ್ಯನಾರಾಯಣ ರೇವತಿ ಅಂದರೆ 2 ಇದು ಇರಲಿ ಅನ್ನೋದಕ್ಕೆ ನಾನು ಸತ್ಯವತಿ ಅಂತ ಮಾಡಿದ್ದೆ. ಸತ್ಯವತಿ. ಇವರು ಸರ್? ನನ್ನ ಬ್ರದರ್. ಅವರು ಬಹಳ ಬೇಗ ಹೋಗ್ಬಿಟ್ಟ. ಹೌದಾ? ಹಾಂ, ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹೋದ. ಎಷ್ಟು ಜನ ಮಕ್ಕಳು ನೀವು? ನಾನು ಒಟ್ಟು 4 ಜನ. 2 ಜನ ಸಿಸ್ಟರು, 2 ಜನ ಬ್ರದರ್, ಒಬ್ಬ ಬ್ರದರ್. ಒಟ್ಟು 4 ಜನ. 4 ಜನ. ಹೇಗೆ ಸರ್ ಇದು ಹೆಬ್ಬಾರ್ ಯಾವಾಗ ಹುಟ್ಟಿತು? ಹೆಬ್ಬಾರ್ ಅಂದರೆ ಸರ್ನೇಮ್, ಅದು ಫ್ಯಾಮಿಲಿ ನೇಮ್ ಅದು. ಅದು ನಾ ಹುಟ್ಟಕ್ಕಿಂತಲ್ಲ, ನನಗಿಂತ ಮುಂಚೆನೇ ಹುಟ್ಟಿದ್ದು ಅದು. ಮೂಲ ಯಾವರು ಸರ್? ನಮ್ಮದು ಸೌತ್ ಕೇಂದ್ರ, ಐರೋಡಿ ಹೆಬ್ಬಾರ್ ಅಂತ ನಾವು. ಹಾಂ ಹಾಂ. ಯಾರು ಇಲ್ಲಿಗೆ ಬಂದಿದ್ದು? ತಂದೆಯವರು ಬಂದಿದ್ದು. ತಂದೆಯವರು. ನಮ್ಮದು ಮೂಲ ಹೋಟೆಲ್ ಇದೆ. ಹಾಂ, ಹೋಟೆಲ್ ಹೆಬ್ಬಾರ್ ಹೋಟ್ಲ್ ಅಂದರೆ ಫೇಮಸ್ ಅದು. ಹಾಂ, ಈಗ ಹೆಚ್ಚು ಕಮ್ಮಿ 70 ವರ್ಷ ಇತಿಹಾಸ ಇದೆ ಹೋಟ್ಲಿಗೆ. ಹೌದು, ಈಗ ಮೇಡಮ್ ಹೇಳ್ತಿದ್ರು ಹೋಟೆಲ್ ಅಂದರೆ ಅದು ಹಳೇದು. ಭಾಳ ಹಳೆ ಹೋಟ್ಲು. ಹಾಂ, 70 ವರ್ಷ ಇತಿಹಾಸ ಇದೆ. ನಾವು ಹುಟ್ಟಕ್ಕಿಂತ ಮುಂಚಿನ ಹೋಟ್ಲು, ನಮ್ಮ ತಂದೆ ಮಾಡಿರೋದು. ಅಂದರೆ ನೀವು ಅದರಲ್ಲೇ ಹೋಟೆಲ್ನಲ್ಲೇ ಮಾಡ್ಕೊಂಡು ಈಗ ನಿಧಾನಕ್ಕೆ ಈ ಥರ ಮಾಡ್ಕೊಂಡಿರೋದು. ಈ ಉಪ್ಪಿನಕಾಯಿ ಕಾನ್ಸೆಪ್ಟ್ ಬಂದಿದ್ದು ಯಾವಾಗ, ಎಷ್ಟು ವರ್ಷ? ಅದು 2008ನೇ ಇಸ್ವಿಯಿಂದ. ಓಕೆ. ಇಲ್ಲಿನಿಲ್ಲ, ಇನ್ನು ನೋಡೋದು ಇದು ನಮ್ಮದೆಲ್ಲ ಫುಲ್ ಟೀ ಕುಡ್ಡಿಂದೆ ಎಲ್ಲ. ಇದು ಪೂರ್ತಿ ಇದನ್ನೆಲ್ಲ ಪೂರ್ತಿ ಇದೇ ಥರ ಮಾಡಿದ್ದೀವಿ.
ಎಷ್ಟು ಚಂದ ಐತೆ ಸರ್. ಹಾಂ ಹಾಂ ಈ ಥರ ಓಕೆ ಹಾಂ. ಓಹೋ ಹೋ ಪೂರ್ತಿ ಎಲ್ಲ ಕಡೆಗೂ ಎಲ್ಲ ಕಡೆಗೂ? ಎಲ್ಲ ಕಡೆಗೂ. ಮತ್ತೆ ಇನ್ನು ಮೇಲ್ಗಡೆ ಬಾಡಿಗೆ ಮನೆಯಲ್ಲೂ ಉಡ್ಡೆ ಇದೆ. ಹೌದಾ? ಪೂರ್ತಿ ಉಡ್ಡೆ ಹಾಕಿರೋದು ನಾವು. ಓಹೋ ಹೋ ಹಾಂ. ಇನ್ನು ನೋಡ್ರಿ ಇದ್ರೆ ಹಿಂಗೆ ಕನಸಿರ್ಬೇಕು ಮನುಷ್ಯನಿಗೆ. ಆಮೇಲೆ ಹಗಲೆಲ್ಲ ಮಾಡೋದಲ್ಲ, ಮಾಡೋಕ್ಕಾಗಲ್ಲ. ಇನ್ನು ಮತ್ತೆ ಮಾಡೋಕ್ಕೆ ಸೀನ್ ಇಲ್ಲ ನಮ್ಮದು. ಹಾಂ. ಇದೆಲ್ಲ ಅಷ್ಟೇ ನೋಡಿ, ಡೈನಿಂಗ್ ಇವೆಲ್ಲ ಟೀ ಕುಡ್ಡಿದೆ. ಹಾಂ ಓಕೆ. ಅಡುಗೆ ಮನೆನೂ ವಿಶಾಲವಾಗಿದೆ. ಹಾಂ ಅಷ್ಟೇ. ಅಡುಗೆ ಮನೆ ಅಷ್ಟೇ ಎಲ್ಲ ಟೀ ಕುಡ್ಡಿಂದ ಪುಟ್ಕೆ ಅದು ಟೀ ಕುಡ್ಡಿದೆ. ಹಾಂ. ವಾವ್. ಹಾಂ ಚೆನ್ನಾಗಿದೆ. ಒಂದು ಫೀಲೇ ಬೇರೆ ಇದೆಯಲ್ಲ ಸರ್. ಬೇರೆ ಇದು ಕಾನ್ಸೆಪ್ಟೇ ಬೇರೆ ಥರ ಐತೆ. ಹಾಂ. ಸುಮಾರು ಜನ ಬಂದು ಅವಾಗೆಲ್ಲಂದನೂ ಫೋಟೋ ತೆಕ್ಕೊಂಡು ಹೋಗ್ತಾ ಇರ್ತಾರೆ. ಹಾಂ ಓಕೆ. ಹಾಂ ಮತ್ತೆ ಮೇಲಿದೆ ಸರ್? ಇಲ್ಲ, ಮೇಲೆ ಇದೆ, ಮೇಲೆ ಹೋಗ್ಬಾರ್ದು. ಹ್ಞೂ ನಡ್ರಿ ಔಟ್. ಓಕೆ. ಇದು ಟೀ ಕುಡ್ಡೆ? ಎಲ್ಲ ಟೀ ಕುಡ್ಡೆ. ಏನು ಸರ್ ಇದು ಅದ್ಭುತವಾಗಿದೆ. ಬೇರೆ ಇಲ್ಲ. ಹಾಂ ಓಕೆ. ಹಾಂ ಇದು ಒಂದು ಬೆಡ್ರೂಮು. ಇಲ್ಲೂ ಅಷ್ಟೇ ಎಲ್ಲ ಪೂರ್ತಿ ಒಂದು ಬೆಡ್. ಹಾಂ ಹಾಂ. ಓಕೆ ಓಕೆ. ಇಲ್ಲೊಂದು ರೂಮ್ ಮಾಡಿದಿರಿ? ಹಾಂ ಹಾಂ ಓಕೆ. ಹಾಂ ಸೂಪರ್. ಹಾಂ ನಿಮಗೆ ಎಷ್ಟು ಜನ ಸರ್ ಮಕ್ಕಳು? ನನಗೆ 2 ಗಂಡು. ಇಬ್ಬರು ಗಂಡು? ಇಬ್ಬರು ಗಂಡು. ಏನು ಮಾಡ್ತಾರೆ ಅವರು? ಒಬ್ಬ ಫಸ್ಟ್ BCom ಓದ್ತಾ ಇದ್ದಾನೆ. ಹಾಂ. ಒಬ್ಬ 8th ಓದ್ತಾ ಇದ್ದಾನೆ. ಹಾಂ ಬೆಂಗಳೂರಲ್ಲಿ ಓದ್ತಾ ಇದ್ದಾನೆ. ಹೌದಾ? ಒಬ್ಬ ಇಲ್ಲಿ ಹೊಂಗಿರಣ ಅಂತ ಇದೆ. ಹಾಂ ಹೋಗಿ ಬರ್ತಾನೆ. ಓಕೆ. ನೀವು ಏನು ಓದಿದ್ದೀರಿ? ನಾನು PUC ಅಷ್ಟೇ ಓದಿರೋದು. PUC. ಅವಾಗಿನಿಂದ ಬಿಸ್ನೆಸ್ಸಲ್ಲೇ ಬಿಸ್ನೆಸ್ಸೇ ಫಸ್ಟ್ ಸ್ಟಾರ್ಟಿಂಗ್. ನನಗೆ ಏನಾಯಿತು ಅಂದರೆ PUC ಆದ ತಕ್ಷಣ ನನ್ನ ತಂದೆ ಎಕ್ಸ್ಪೈರ್ಡ್ ಆದರು. ಹಾಂ. ಆವಾಗ ಮತ್ತೆ ಅನಿವಾರ್ಯ ಬಿಸ್ನೆಸ್ ಮಾಡಲೇಬೇಕಾಯ್ತಲ್ಲ. ಯಾಕೆಂದರೆ ತಂದೆ ಎಲ್ಲ ತಾಯಿ ಇದ್ದರು. ಆಮೇಲೆ ಎರಡನೇದಾಗಿ ಅಕ್ಕ ತಂಗಿಯರೆಲ್ಲ ಇದ್ರಲ್ಲ, ಎಲ್ಲ ಜವಾಬ್ದಾರಿ ಜಾಸ್ತಿ ಆಯ್ತು ನಮಗೆ. ಹಾಗಾಗಿ ತಂದೆ ಒಂದು ಕಲಿಸ್ಕೊಟ್ಟಿದ್ದೊಂದು ದಂಧೆ ಇತ್ತು ನಮಗೆ ಹೋಟೆಲಿಂದ. ಅದು ಮಾಡ್ಕೊತ ಬಂದೆ. ಆಮೇಲೆ ತಾಯಿಯವರು ಉಪ್ಪಿನಕಾಯಿ ಸ್ವಲ್ಪ ಹೇಳ್ಕೊಟ್ಟಿದ್ರು ನನಗೆ. ಆಮೇಲೆ ಮ್ಯಾರೇಜ್ ಆಯಿತು. ಸ್ವಲ್ಪ ಮನೆಯವರು ಸ್ವಲ್ಪ ನಮ್ಗೆ ಹೆಲ್ಪ್ ಮಾಡಿದರು. ಹಾಗಾಗಿ ಸ್ವಲ್ಪ ಬೆಳೀತು ಅನಿಸ್ತೆ. ಹೌದಾ? ಈಗ ಉಪ್ಪಿನಕಾಯ್ದು ಎಷ್ಟು ವರ್ಷ ಆಯಿತು? ಇದು 2018ರಿಂದ ಸ್ಟಾರ್ಟ್ ಆಗಿರೋದು ನಮ್ಮದು. 2008ರಿಂದ ಅಂದರೆ ದೊಡ್ಡದಾಗಿ ಸ್ಟಾರ್ಟ್ ಆಗಿರೋದು 2008ರಿಂದ. ಓಕೆ. ಸಣ್ಣ ಪುಟ್ಟದಾಗಿ ಮಾಡ್ತಾ ಇದ್ವಿ. ಸಣ್ಣಕ್ಕೆ ಮಿಡಿ ತಗೊಳ್ಳೋದು, ಖರೀದಿ ಮಾಡೋದು, ಸೇಲ್ ಮಾಡೋದು, ಹಾಗೆ ಸೀದಾ ಹಾಕಂಗೆ ಮಾಡ್ಕೊತಾ ಇದ್ದೆ. ಬಟ್ 2008 ನಾವೇ ಹಾಕೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ಸ್ವಲ್ಪ ಹಾಗೆ ಬೆಳೀತಾ 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 ಈಗ ಸ್ವಲ್ಪ ದೊಡ್ಡದಾಗಿ ಮಾಡ್ತಾಯಿದ್ವಿ. ಈಗ ಎಷ್ಟು ಪ್ರೊಡಕ್ಷನ್ ಇದೆ? ಏನಾಗುತ್ತೆ ನಮ್ಗೆ ಡೈಲಿ ನಮ್ಮ ಹೊರಗಡೆಗೆ ಹೆಚ್ಚು ಕಮ್ಮಿ ಏನಿಲ್ಲ ಅಂದರೆ ಒಂದು 5 ಕ್ವಿಂಟಲಿಂದ 6 ಕ್ವಿಂಟಲ್ ಪ್ರೊಡಕ್ಷನ್ ಕೊಡಲೇಬೇಕು. ಡೈಲಿ ಕೊಡಲೇಬೇಕು. ಎಲ್ಲೆಲ್ಲಿ ಹೋಗುತ್ತೆ ಸರ್? ಸರ್ ಬೆಂಗಳೂರು ಜಾಸ್ತಿ. ಎಷ್ಟು ಹೋಗ್ತಿರೋದು ಬೆಂಗಳೂರು. ಆಮೇಲೆ ಸೌತ್ ಕೇಂದ್ರ ಉಡುಪಿ ಮತ್ತು ದಕ್ಷಿಣ ಕನ್ನಡ. ಓಕೆ. ಆಮೇಲೆ ಚಿಕ್ಕಮಂಗ್ಳೂರು ಕಡೆ ಹೋಗೋದು ಸ್ವಲ್ಪ. ಆಮೇಲೆ ನಾರ್ತ್ ಕೇಂದ್ರ, ಶಿವಮೊಗ್ಗ ಡಿಸ್ಟಿಕ್, ಇಷ್ಟೇ ಕಡೆ. ಮತ್ತೆ ಎಲ್ಲ ಕಡೆ ಕೊರಿಯರ್ ಸರ್ವಿಸ್ ಇದೆ. ಲಾರ್ಜ್ ಸ್ಕೇಲಾಗಿ ಹೋಗ್ತಿರೋದು ಬೆಂಗಳೂರು. ಹೌದಾ? ಓಕೆ. ಡೈಲಿ 5 ಕ್ವಿಂಟಲ್ ರೆಡಿ ಆಗುತ್ತೆ. 5 ಕ್ವಿಂಟಲ್ ಖರ್ಚಾಗಲೇಬೇಕು. ಆಗುತ್ತೆ. ಅದು ಬೇಡಿಕೆ ಅಷ್ಟಿದೆ ನಮಗೆ. ಹಾಂ. ಒಂದಿಷ್ಟು ಜನ ಕೆಲಸ ಕೊಡ್ಬೇಕಂತ ಹಂಬಲ ಇತ್ತು. ಅದು ನನಗೊಂದು ಕನಸಿತ್ತು, ಅದು ನಡೆದಿದೆ. ಎಷ್ಟು ಜನ ಕೆಲಸ ಮಾಡ್ತಾರೆ ಈಗ ನಮ್ಮಲ್ಲಿ ಈಗ ಇರೋದು 12 ಜನ ಇದ್ದಾರೆ. 12 ಜನ ಇದ್ದಾರೆ. ಓಕೆ. ಎಲ್ಲ ಲೇಡೀಸೇ ಕೆಲಸಕ್ಕೆ ಇರೋದು. ಯಾರು ಜೆಂಟ್ಸನ್ನ ಯಾರು ಹಾಕ್ಕೊಂಡಿಲ್ಲ. ಯಾಕೆಂದರೆ ನಮಗೆ ಇಲ್ಲಿ ಲೇಡೀಸ್ ಇಲ್ಲಿಗೆ ಹಾಕ್ಕೊಂಡ್ರೆ ನಮಗೊಂದು ಅನುಕೂಲ ಆಗುತ್ತೆ. ಮತ್ತು ಗಂಡಸು ಆಗ್ಬಿಟ್ಟು ಸಸ್ತ ಆಗಲ್ಲ ಕೆಲಸ ಅಂತೇಳಿ ಲೇಡೀಸೇ ಅವರಿಗೆ ಒಂದು ಇದು ಕೊಡ್ತಾಯಿದ್ವಿ. ಅವ್ರಿಗೆ ಮತ್ತು ಊಟ, ಕಾಫಿ, ತಿಂಡಿ ಎಲ್ಲ ಇಲ್ಲೇ. ಏನೂ ತರೋಂಗಿಲ್ಲ. 365 ದಿವಸನೂ ಕೆಲಸ ಕೊಡ್ತೀವಿ. ಒಂದು ದಿವಸನೂ ನಿಲ್ಲಿಸಲ್ಲ. ಓಕೆ. ಇವತ್ತಿನವ್ರಿಗೆ ನಡ್ಕೊ ಬಂದಿದೆ ಆ ಥರ. ಇದು ರಾ ಮೆಟೀರಿಯಲ್ ಎಲ್ಲಿ ತರ್ತೀರಿ? ರಾ ಮೆಟೀರಿಯಲ್ ಒಂದು ಕಡೆ ಸಿಗಲ್ಲ ಸರ್. ನಮ್ದು ಇವತ್ತು ಲಿಂಬು ಬೇಕು ಅಂದರೆ ಬಿಜಾಪುರ, ಆಮೇಲೆ ಆಂಧ್ರ ಕಡೆ ಹೋಗಬೇಕು. ಆಮೇಲೆ ನಲ್ಲಿಕಾಯಿ ಬೇಕು ಅಂದರೆ ನಮಗೆ ಹಾಸನ, ಚಿಕ್ಕಮಗಳೂರು ಈ ಕಡೆ ಆ ಕಡೆ ಸಿಗುತ್ತೆ. ಕಂಚಿಕಾಯಿನೂ ಆ ಕಡೆ ಸಿಗುತ್ತೆ. ಮತ್ತು ಶೃಂಗೇರಿ ಕಡೆ ಸ್ವಲ್ಪ ಸಿಗುತ್ತೆ. ಒಂದೆರಡು ಕಡೆಗಿಲ್ಲ, ಒಂದೊಂದು ಐಟಮ್ ಒಂದೊಂದು ಕಡೆಗಿದೆ. ಆಮೇಲೆ ಜೀರಿಗೆ ಮೆಣಸು ಒಂದು ಕಡೆ ಸಿಗುತ್ತೆ. ಮಾವಿನಕಾಯಿ ಅಂದರೆ ನಮ್ಮ ಸುತ್ತಮುತ್ತ ಲೋಕಲ್ ಎಲ್ಲ ಸಿಗ್ತದೆ, ಬೇಕಾದ್ರೆ ಸಿಗುತ್ತೆ. ಇನ್ನು ಕಮ್ಮಿ ಆಗಿದ್ದು ನಾವು ಈ ಕಡೆ ಸಕಲೇಶ್ಪುರ, ದಾಂಡೇಲಿ ಆ ಕಡೆ ಎಲ್ಲ ತರಿಸ್ತೀವಿ. ಆಮೇಲೆ ಮಡಿಕೇರಿ, ಇದು ವಿರಾಜಪೇಟೆ ಆ ಕಡೆದೆಲ್ಲ ಬರುತ್ತೆ. ಎಷ್ಟು ಬಂಡವಾಳ ಹಾಕಿದ್ರಿ ಸರ್? ಫಸ್ಟ್ ಸ್ಟಾರ್ಟಿಂಗ್ ಹಾಕಂತ ಈಗ ಹೆಚ್ಚು ಕಮ್ಮಿ 1.5 ಕೋಟಿ ಬಂಡವಾಳ ಬೇಕು ಒಂದು ವರ್ಷಕ್ಕೆ. ಮಾವಿನಕಾಯಿಗೆ ಬೇಕು. ಹೌದು. ಮತ್ತು ಆಮೇಲೆ ಖರ್ಚಾದಿದ್ದಾಗ ಹಾಕಂತೆ. ಮಾವಿನಕಾಯಿ ಒಂದೇ ಟೈಮಿಗೆ ಬರೋದು, ವರ್ಷಕ್ಕೆ ಒಂದೇ ಸರಿ ಬರೋದು, ಪದೇ ಬರೋದಿಲ್ಲ. ಲಿಂಬೆಕಾಯಿ ಎಲ್ಲರೂ ಬಾಕಿ ಐಟಮ್ ಎಲ್ಲರೂ ಮತ್ತೆ ಸಿಗುತ್ತೆ. ಬಟ್ ಈ ಐಟಮ್ ಮಾತ್ರ ಒಂದೇ ಸರಿ ವರ್ಷಕ್ಕೆ ಸಿಗೋದು. ವರ್ಷಕ್ಕೆ ಟರ್ನ್ ಓವರ್ ಏನಿದೆ ಸರ್? ಟರ್ನ್ ಓವರ್ ನಮ್ಮದು 3ರಿಂದ 4 ಕೋಟಿವರೆಗಿದೆ. 4 ಕೋಟಿ? ಟರ್ನ್ ಓವರ್ ಇದೆ. IT ಕಟ್ತಾ ಇದ್ದೀವಿ. ಅದ್ರ ಬಗ್ಗೆ ಏನು ತಲೆ ಬಿಸಿಲ್ಲ, ಹಂಗಾಗಿ ಹೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ಏನು ತಲೆ ಬಿಸಿಲ್ಲ, IT ಕಟ್ತಾ ಇದ್ದೀನಿ. ಹೆಮ್ಮೆಯಿಂದ ಹೇಳ್ಕೊಂತೀನಿ ನಾನು. ಹಿಂಗೆ ಹೇಳೋರೇ ಕಷ್ಟ. ಇಲ್ಲ ಹೇಳ್ತೀನಿ ನಾನು, ಯಾಕೆಂದ್ರೆ ಕಟ್ತಾ ಇರೋದ್ರಿಂದ ನನಗೆ ಅಂತ
ಎಷ್ಟು ಖುಷಿ ಇದೆ ನಿಮ್ಗೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತಂತ ಅನ್ಕೊಂಡಿದ್ದೀರಿ? ಕನಸಿರಲಿಲ್ಲ, ಗೊತ್ತಿರಲಿಲ್ಲ ನನಗೆ. ಅದು ನಮ್ಮ ಪ್ರಾಡಕ್ಟ್ ಮೇಲೆ ನಡೀತಾ ಇದೆ. ಹಾಂ, ಅದ್ಭುತ ಸರ್. ಬಟ್ ಒಳ್ಳೆ ಹೆಸರು ಬಿಡಿ ಸರ್ ನಿಮ್ಮ ಮಾರ್ಕೆಟಲ್ಲಿ. ನಡೀತಾ ಇದೆ ಸರ್. ದೇಶಕ್ಕೆ ವಿದೇಶಕ್ಕೆ ಕೂಡ ಹೋಗುತ್ತೆ? ವಿದೇಶಕ್ಕೆ ಹೋಗುತ್ತೆ, ಬಟ್ ನಾನು ಕಳಿಸಿಲ್ಲ. ನಾನು ಕಳ್ಸೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ. ಬಟ್ ಅದು ಸುಮಾರು ರೂಲ್ಸ್ ಎಲ್ಲ ಇದೆ ಸರ್, ನಂಗೆ ಅದನ್ನು ಫಾಲೋ ಮಾಡೋಕ್ಕಾಗಲ್ಲ. ಬಟ್ ಹೊರಗಡೆ ಕೊರಿಯರ್ ಮಾತ್ರ ಡೈಲಿ ಇರುತ್ತೆ ಸರ್. ಹೌದಾ? ಓಕೆ. ಮತ್ತು ಇದು ಹಿಂದಿನ ಶ್ರಮ ಅಷ್ಟೇ ಇರುತ್ತೆ. ಇವು ಏಕದಮ್ ಒಂದೇ ಏಟಿಗೆ ನಮಗೆ ಸನ್ಮಾನ ಆಗಿಲ್ಲ, ಅವಮಾನನೂ ಆಗಿದೆ ಇದರಲ್ಲಿ. ಅದನ್ನ ಇದು ಮಾಡ್ಕೊಂಡು ನಾವು ಮಾಡ್ಕೊಂಡಿದ್ದೀವಿ. ಬಟ್ ಎರಡು ಹೆಂಗೆ ಮೇಂಟೈನ್ ಮಾಡ್ತೀರಿ ಸರ್? ಹೋಟೆಲ್ದಂತೂ ಅದು ಒಂಚೂರು ಹೆಚ್ಚು ಕಡಿಮೆ ಆಗಂಗಿಲ್ಲ, ಏನಿಲ್ಲ. ಅದೇ ನಮ್ಮ ತಂದೆ ಕಲಿಸಿದ್ ನಂಗೆ ವಿದ್ಯೆ. ಉಪ್ಪು ಜಾಸ್ತಿ ಆಗಂಗಿಲ್ಲ, ನೀರು ತಣ್ಣಗೆ ಆಗಂಗಿಲ್ಲ, ಏನೇನು ಸಮಸ್ಯೆ. ಪೇಷನ್ಸೇ ಮೇನ್ ಸರ್, ಎಲ್ಲಕ್ಕೂ ಮುಖ್ಯ ಪೇಷನ್ಸ್. ಹಾಂ, ಪೇಷನ್ಸ್ ಇದ್ರೆ ಮಾತ್ರ ಎಷ್ಟು ನಡ್ಸೋಕ್ಕಾಗೋದು. ಪೇಷನ್ಸ್ ಇಲ್ಲ ಅಂದ್ರೆ ಯಾರಾಗಲಿ, ನಾನಾಗಲಿ ಮತ್ತೊಬ್ಬರಾಗಲಿ, ಆ ಪೇಷನ್ಸು ಮತ್ತು ಆ ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟ್ ಎರಡು ಇರಬೇಕು. ಇದನ್ನ ಯಾರು ನೋಡ್ಕೋತಾರೆ? ಇದು ಹೆಚ್ಚಾಗಿ ಸಾಮಾನ್ಯವಾಗಿ ನಮ್ಮ ಮನೆಯವ್ರು ನೋಡ್ಕೊಳ್ತಾರೆ. ಆರ್ಡರ್ಸ್ಗಳೆಲ್ಲ ನನ್ನ ಇದಕ್ಕೆ ನಂಗೆ ಬರುತ್ತೆ, ನಾನು ಆರ್ಡರ್ಸ್ ಹಾಕಿರ್ತೀನಿ. ರಾ ಮೆಟೀರಿಯಲ್ಸ್ ನಾನು ಹಾಕೋ ಜವಾಬ್ದಾರಿ. ಬಟ್ ಈ ರಾ ಮೆಟೀರಿಯಲ್ಸ್ ಇದು ಉಪ್ಪಿನಕಾಯಿ ಮಾಡೋದು ನಾನು ಮತ್ತು ನಮ್ಮ ಮನೆಯವ್ರು ಇಬ್ಬರೇ, ಬೇರೆ ಯಾರೂ ಮಾಡಲ್ಲ. ಇದನ್ನು ರೆಡಿ ಮಾಡೋದು, ಪಿಕಲ್ಸನ್ನು ಎಲ್ಲ ರೆಡಿ ಮಾಡೋದು ನಾವು ನನ್ನ ಮನೆಯವ್ರು ಇಬ್ಬರೇ ಮಾತ್ರ, ಬೇರೆ ಯಾರಿಗೂ ನಾವು ಮಾಡೋಕ್ಕೆ ಗೊತ್ತಿಲ್ಲ. ಇದು ಅಂದರೆ ನಾವು ಅವರಿಗೆಲ್ಲ ಐಟಮನ್ನು ಕೊಟ್ಬಿಡ್ತೀವಿ, ಇಷ್ಟಿಷ್ಟು ಐಟಮ್ ಹಾಕಿ ಅಂತ ಹಾಕಿ ರೆಡಿ ಮಾಡ್ತಾರೆ ಅಷ್ಟೇ. ನಾವು ಯಾವುದೇ ಕಾರಣಕ್ಕೂ ರಾ ಮೆಟೀರಿಯಲ್ಸ್ ನಮಗೆ ಗೊತ್ತದು ಎಷ್ಟು ಅಂತ. ಓಹೋ, ಈಗ ನಡೀತಾ ಇದೆ ಕೆಳಗಡೆ? ನಡೀತಾ ಇದೆ, ಬನ್ನಿ ಹೋಗೋಣ. ಓಕೆ, ಮತ್ತೆ ಇನ್ನೇನಿದೆ ಸರ್? ಎಷ್ಟು ರೂಮ್ ಇದೆ ಒಟ್ಟು? 5 ಬೆಡ್ರೂಮ್ ಇದೆ. 5 ಬೆಡ್ರೂಮ್? ಆ ಕಡೆಗೆ 2 ಇದೆ, ಅದು ಆ ಕಡೆ ಬಾಡಿಗೆ ಮನೆ ಕೊಟ್ಟಿದ್ದೀವಿ. ಬಾಡಿಗೆ ಕೊಟ್ಟಿದ್ದೀವಿ. ಇಲ್ಲಿ ಕೆಳಗಡೆಗೆ 2 ಬೆಡ್ರೂಮ್ ಇದೆ, ಹಿಂದ್ಗಡೆಗೆ ಇನ್ನೂ ಒಂದು 2 ಬೆಡ್ರೂಮ್ ಇದೆ. ಓ, ಕಟ್ಟ ಮುಂದೆ ಹೆಂಗೆ ಪ್ಲಾನ್ ಮಾಡ್ಬಿಟ್ಟಿದ್ದೀವಿ. ಓಕೆ, ಸೈಜ್ ಏನು ಸರ್ ಇದು? ಇದು 40x100 ಇತ್ತು. 40x100 ಸೈಟು. ಆಮೇಲೆ ಮತ್ತೆ ಒಂದು 50 ಅಡಿ ಜಾಸ್ತಿ ತಗೊಂಡ್ವಿ, ಕೊಟ್ಟರು ನಮ್ಗೆ ಅವರೊಬ್ಬರು. ಹೌದಾ? ಫ್ಯಾಕ್ಟ್ರಿಗೆ ಹಾಕೊಂಡ್ವಿ ಅದನ್ನು, ಆಮೇಲೆ ಕೊಟ್ಟರು, ಮನೆ ಗೃಹ ಪ್ರವೇಶ ಆದ್ರ ಮೇಲೆ ಕೊಟ್ಟರು. ಬಟ್ ಮೇನ್ ರೋಡ್ಗೆ ಸಿಕ್ಕಿದೆಯಲ್ಲ ಸರ್? ಮೇನ್ ರೋಡಿಗೆ ಅವಾಗ ಸಿಕ್ಕಿದ್ದದು, ಇವಾಗೆಲ್ಲ ಸರ್, ಇವಾಗಂತೂ ಎಂತೂ ಸಿಗಲ್ಲ. ಅವಾಗ ನಮ್ಗೆ ಏನೋ ಅದೃಷ್ಟ ಇತ್ತು, ಸಿಕ್ತು. ಭಾಳ ಅದೃಷ್ಟ ಮಾಡಿ. ಇಲ್ಲ, ಅವಾಗ ಮಾತ್ರ ಸಿಕ್ಕಿದ್ದೆ ನಮ್ಮ ಪುಣ್ಯ ಇದು. ಕೊಟ್ಟವನಿಗೆ ನಾನು ಮನೆದೇವ್ರು ಅಂತ ಹೇಳ್ತೀನಿ ಅವನಿಗೆ. ಕೊಟ್ಟವ್ರು ನಮಗೆ ಮನೆದೇವ್ರವರು. ಹೌದು ಹೌದು ಬಿಡ್ರಿ. ಅದು ನಿಮ್ಗೆ ಕರೆಕ್ಟಾಗಿ ಎಲ್ಲ ಒಂದೇ ಅವರು ನಮಗೆ ಕೊಟ್ಟಿದ್ದಂದ್ರೆ ಡೈರೆಕ್ಟಾಗೆ ಕೊಟ್ಟರು. ಮತ್ತು ನಾನು ಕೊಟ್ಟಿದ್ದು ದುಡ್ಡು ನೋಡ್ರಿ, ನಾನು 50,000 1 ಲಕ್ಷ ಕೊಟ್ಟು ತೀರಿಸಿದ್ದೀನಿ ಅವ್ರಿಗೆ. ಎಷ್ಟಕ್ಕೆ ತೊಗೊಂಡ್ರಿ ಸರ್? 5.5 ಲಕ್ಷಕ್ಕೆ ತಗೊಂಡಿದ್ದು. 5.5 ಲಕ್ಷ? 5.5 ಲಕ್ಷಕ್ಕೆ. ಇವತ್ತು 5 ಕೋಟಿ ಕೊಟ್ಟರೆ ಈ ಜಾಗ ಸಿಗಲ್ಲ. 5.5 ಲಕ್ಷಕ್ಕೆ ಕೊಟ್ಟಿದ್ದು. ನಾನು ಕೊಟ್ಟಿದ್ದು ಹೇಗೆ 50,000 ಕೊಟ್ಟು ತೀರಿಸಿದವರಿಗೆ ಅಂತ ಪುಣ್ಯಾತ್ಮ ಮನುಷ್ಯರು. ಏನು ಹೆಸರು ಅವ್ರದ್ದು? ಹರೀಶ್ ಶರಪ್ ಅಂತ. ಓಕೆ. ಈ ಕೆಲವೊಂದ್ಸಲ ಅದೃಷ್ಟ ಅನ್ನೋದು ಅಂದ್ರೆ ನೀವು ಪುಣ್ಯನೇ ಅದು. ಇನ್ನೊಂದು ನೀವು ಧೈರ್ಯ ಮಾಡಿದ್ರಲ್ಲ ಸರ್, ಆ ಟೈಮಲ್ಲಿ ನನ್ನ ಕಾಸು ಇರಲಿಲ್ಲ ನನ್ನ ಕೈಯಲ್ಲಿ. ಪಾಪ ಅವ್ರು ನಾನು ಕೊಟ್ಟಾಗ ಇಸ್ಕೊಂಡಿದ್ದಾರೆ. ಇದಕ್ಕೆ ನೋಡಿ ಮುಂದಾಲೋಚನೆ ಅಂತ ಹೇಳೋದು. ಅಂದ್ರೆ ಇದು ನನಗೆ ಯೂಸ್ ಆಗುತ್ತೆ ಮುಂದಕ್ಕೆ. ನಾನು ಕಟ್ತೀನಂತ ಮನೆ, ನಾನು ಜೋಕ್ ಅಂತ ಹೇಳ್ದಂಗೆ ಆಗಿತ್ತು ನನಗೆ ಅವರು. ಇದು ನಾನು ಕಟ್ತೀನ ಮನೆ, ನನಗೆ ಯಾಕೆ ಹೇಳಿದ್ರು ಇವರು ಅಂತ ನಂಗೆ ಒಂದು ಅವಾಗ ಆ ಟೈಮಲ್ಲಿ ಅವ್ರ ಬಾಯಲ್ಲಿ ದೇವರೇ ಹೇಳ್ಸಿದ್ದ ಏನೋ ಗೊತ್ತಿಲ್ಲ. ಬಟ್ ಆ ಟೈಮಲ್ಲಿ ನಮ್ಗೆ ಆಯ್ತದು. ಇದ್ರದ್ದು ನೋಡಿ ಸರ್, ಇದಕ್ಕೆ ಈ ಕಲ್ಪನೆ ಅಷ್ಟೇ ನೋಡಿ. ಇಲ್ಲೇ ಅವನು ಇದು ಮಾಡಿದವನು, ಕೆತ್ತನೆ ಮಾಡಿದವನು ನಮ್ಮಲ್ಲೇ 1 ವರ್ಷ ಇದ್ದವನು. 1 ವರ್ಷ ಇದ್ದು ಪೂರ್ತಿ ಕೈಯಲ್ಲೇ ಕೆತ್ತಿದ್ದು. ಮತ್ತೆ ಯಾವುದೇ ಮಿಷನರೀಸ್ ಇಲ್ಲ, ಯಾವ್ದು ಅವನು ಉಪಯೋಗಿಸಿದ, ಬರೀ ಕೈಯಲ್ಲಿ ಉಳಿಯಲ್ಲೇ ಕೆತ್ತಿದ್ದಿಲ್ಲ ನೋಡಿ. ಅಷ್ಟಲಕ್ಷ್ಮಿಯರಿದ್ದು ಆ ಕಡೆ ದಶಾವತಾರ ರಾಮಂದು, ವಿಷ್ಣು ದಶಾವತಾರ. ನಿಮ್ಗೆ ಪೇಷನ್ಸ್ ಇದೆ ಬಿಡ್ರಿ. ಅಲ್ಲ, ಅದನ್ನ ಅವನು ಪಾಪ ನಿಜವಲ್ಲ, ಅವನಿಗೆ ಕೈ ಹಿಡಿದು ಮಾಡಿಸಿದ ಅದನ್ನು. ನಾವು ಬಿಟ್ಬಿಟ್ಟು ಹೋಗ್ತಿದ್ದೆ ಕೆಲಸ, ಆದ್ರೆ 1 ವರ್ಷ ತಗೊಂಡ ಅದನ್ನು ಹಂಗೆ ಹಿಂಗೆ ಅಂತ ಹೇಳಿ. ಓಕೆ. ಆಮೇಲೆ ಇಲ್ಲಿ ಮುಂದೆಗಡೆ ವಿಶಾಲವಾಗಿ ಜಾಗ ಬಿಟ್ಟಿದ್ದೀರಿ. ಇದು ನಾವು ಹತ್ರ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಹಿಂಗೆ ತಗೊಂಡ್ವಿ ನಾವು ಜಾಗ. ಅಲ್ಲ, ಇದು ಒಂದು ಬೇರೆ ಥರದ ಲುಕ್ ಬರ್ತಿಲ್ಲ ಅಂದ್ರೆ ನಿಮ್ಗೆ ಅಲ್ಲಿ ರೋಡ್ ಜಾಗ ಇಟ್ಕೊಂಡೆ ಮುಂದೆ ಮಾಡ್ಕೊಂಡೆ ಮಾಡಿದ್ದು. ಹೆಬ್ಬಾರ್ ಪಿಕಲ್ಸ್ ಹೋಮ್ ಪ್ರಾಡಕ್ಟ್. ಬರುವೆ ಗ್ರಾಮನ ಸರ್ ಇದು? ಗ್ರಾಮ ಬರುವೆ ಸೇರುತ್ತೆ. ಬರುವೆ ಗ್ರಾಮ. ಈಗ ಇದು ನೋಡಿ, ರಾ ಮೆಟೀರಿಯಲ್ಸ್ಗಳೆಲ್ಲ ಹಿಂಗೆ ಮಿಡಿ ಇದು. ಇದನ್ನ ಸಾಲ್ಟ್ ಔಟ್ ಮಾಡ್ತಾರೆ ನಮ್ಮಲ್ಲಿ. ಹೇಗೆ ಸರ್ ಅದು? ನೋಡಿ, ಬ್ಲ್ಯಾಕ್ ಮಿಡಿ. ಇದೊಂದು ಕಡೆ ಹಾಕ್ಬಿಡ್ತೀವಿ. ಇದು ದೊಡ್ಡ ಇದೊಂದು ಜಾತಿ ಮಿಡಿ ಉಪ್ಪಿನಕಾಯಿಗೆ ಹೋಗುತ್ತೆ. ಇದು ಅದೊಂದು ಜಾತಿ ಉಪ್ಪಿನಕಾಯಿಗೆ ಹೋಗುತ್ತೆ. ಅದು ನೋಡಿ, ಇದು ಒಳ್ಳೆ ಕ್ವಾಲಿಟಿ ಉಪ್ಪಿನಕಾಯಿ ಇಲ್ಲಿ ಹಾಕಿದ್ದಾರೆ ನೋಡಿ. ಒಂದೇ ಡ್ರಮ್ಮಲ್ಲಿ ನಾವು ಆ ಟೈಮಲ್ಲಿ ಬಂದಿರುತ್ತಲ್ಲ ಎಲ್ಲ ಒಟ್ಟು ಹಾಕ್ಬಿಡ್ತೀವಿ, ಬೇರೆ ಬೇರೆ ಹಾಕೋಕ್ಕಾಗಲ್ಲ. ಹಾಕಿದಾಗ ಅದನ್ನೆಲ್ಲ ಸಾಲ್ಟ್ ಔಟ್ ಮಾಡ್ತೀವಿ. ಈಗ ಸಾಲ್ಟ್ ಔಟ್ ಮಾಡ್ತಾ ಇರ್ತೀವಿ ನಾವು. ಡ್ಯಾಮೇಜ್ ಬರ್ತವೆ, ಬ್ಲ್ಯಾಕ್ ಬರುತ್ತೆ, ಬ್ಲ್ಯಾಕನ್ನು ಹಾಕಂಗಿಲ್ಲ, ಅವೆಲ್ಲ ಬೇರೆ ಬೇರೆ ಉಪ್ಪಿನಕಾಯಿಗೆ ಹೋಗುತ್ತೆ ಅದು. ಬಟ್ ಇದು 12 ತಿಂಗಳು ಸಿಗುತ್ತೆ ಸರ್? 12 ತಿಂಗಳು ಇದು ಪದೇ ಸಿಗಲ್ಲ. ಒಂದ್ಸರಿ ಹಾಕಿ ನಾವು ಸಾಲ್ಟ್ ಔಟ್ ಮಾಡಿರ್ತೀವಿ. ಪೂರ್ತಿ ಎಲ್ಲ ಶೇಖರಣೆ ಮಾಡೋದು ನಾವು. ಶೇಖರಣೆ ಮಾಡಿ ಆಮೇಲೆ ಅದನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟು ತೆಕ್ಕೊಳ್ತಿರ್ತೀವಿ. ಆ ಥರ ಕ್ವಾಲಿಟಿ ಮೇಂಟೈನ್ ಮಾಡಬೇಕು.
ನಾವು ಪದೇ ಪದೇ ಚೆಕ್ ಮಾಡ್ತಾ ಇರಬೇಕು, ಹಾಗೆ ಮುಟ್ಟುವಂಗೆ ಇದು ಮಾಡೋಂಗಿಲ್ಲ. ಈಗ ಇದರಲ್ಲೆಲ್ಲ ಇವು ಇದಾವೆ, ಎಲ್ಲ ಇದಾವೆ, ಪೂರ್ತಿ ಇದರಲ್ಲ ಇದಾವೆ. ಈ ಥರದ್ದು ಇದ್ದಾವೆ, ಮತ್ತು ಬೇರೆ ಬೇರೆ ಥರದ್ದು ಇದಾವೆ, ಒಂದೇ ಥರದ್ದೇ ಇದಿಲ್ಲ. ಹಾಂ, ಹೌದಾ? ಹಾಂ, ಓಹೋ. ಅದೇ ನಮ್ಮದು 16 ಥರ ಉಪ್ಪಿನಕಾಯಿ, 16 ಐಟಮ್ ಉಪ್ಪಿನಕಾಯಿ ಇದೆ ನಮ್ಮದು. ಹಾಂ, ಮಾವಿನ ಮಿಡಿ, ಜೀರಿಗೆ ಮಿಡಿ ಅಂತ ಬರುತ್ತೆ, ಮಾವಿನ ಹೋಳು ಅಂತ ಮಾಡ್ತೀವಿ, ಮಾವಿನ ಮಿಡಿ ಅಂತ ಮಾಡ್ತೀವಿ, ಲಿಂಬುವಲ್ಲೇ ಮತ್ತೆ 3 ವಿಧ ಮಾಡ್ತೀವಿ. ಲಿಂಬು ಸ್ವೀಟ್ ಲಿಂಬು ಅಂತ ಮಾಡ್ತೀವಿ, ಆಮೇಲೆ ಒಣಮೆಣಸಿನ ಲಿಂಬು, ಹಸಿಮೆಣಸಿಂದ ಒಂದು, ಕಂಚಿಕಾಯಿ ಉಪ್ಪಿನಕಾಯಿ, ದುಡ್ಲಿಕಾಯಿ, ನೆಲ್ಲಿಕಾಯಿ, ಕವಳೆಕಾಯಿ, ಆಮೇಲೆ ಕಳಲೆ ಉಪ್ಪಿನಕಾಯಿ, ಆಮೇಲೆ ಇದು ಆಮಟೆಕಾಯಿ, ಒಟ್ಟೊಂದು 16 ಥರ ಉಪ್ಪಿನಕಾಯಿ ಮಾಡ್ತೀವಿ. ಮತ್ತು ಎರಡನೇದಾಗಿ 3 ಥರ ಚಟ್ನಿ ಮಾಡ್ತೀವಿ. ಚಟ್ನಿ ಅಂದರೆ ಮಾವಿನಕಾಯಿದೆ ಚಟ್ನಿ, ನಲ್ಲಿಕಾಯಿ ಚಟ್ನಿ, ಅಂದರೆ ತೊಕ್ಕ ಅಂತ ಹೇಳ್ತೀವಿ ಅದಕ್ಕೆ. ಆಮೇಲೆ ಹುಣಸೆಕಾಯಿದು, ಇದು 3 ಥರದ ಚಟ್ನಿ ಮಾಡ್ತೀವಿ ನಾವು. ಆಮೇಲೆ ಪುಳಿಯೋಗರೆ ಮಾಡ್ತೀವಿ, ಪುಳಿಯೋಗರೆ ಗೊಜ್ಜು ಮಾಡ್ತೀವಿ ಇಲ್ಲೇ, ಕಷಾಯ ಪುಡಿ, ಸಾಂಬಾರು ಪುಡಿ, ರಸಂ ಪುಡಿ, ಒಟ್ಟು 29 ಐಟಮ್ ನಾವು ಇಲ್ಲಿ ರೆಡಿ ಮಾಡೋದು, ಮ್ಯಾನುಫ್ಯಾಕ್ಚರ್. ನೋಡ್ರಿ, ಅಮ್ಮಂದೊಂದು ಸಣ್ಣ ಉಪ್ಪಿನಕಾಯಿ ಮನೆಗೆ ಮಾಡುವಂಥದ್ದು ಮಾಡೋದು ಒಂದು ದೊಡ್ಡ ಬಿಸ್ನೆಸ್ ಆಗೇ ಆಯ್ತಲ್ಲ ಸರ್ ಇದು. ಹಾಂ, ಓಕೆ. ನೋಡಿ, ಆ ಮಿಡಿನೆಲ್ಲ ಆರಿಸ್ತಾರೆ ಅವರು. ಹಾಂ, ಇಲ್ಲಿ ನೋಡಿ, ಇದು ಪ್ಯಾಕಿಂಗ್ ಸೆಕ್ಷನ್, ಇಲ್ಲೆಲ್ಲ ಪ್ಯಾಕಿಂಗ್ ಮಾಡ್ತಾ ಇರ್ತಾರೆ. ಎಲ್ಲ ಕಡೆ ಆರ್ಡರ್ ಬಂದಿರ್ತವೆ, ಎಲ್ಲ ರೆಡಿ ಮಾಡಿ ಹಿಂಗೆಲ್ಲ ಕಳಿಸ್ತಾ ಇರ್ತೀವಿ ನಾವು. ಇದೆಲ್ಲ ಹೋಲ್ಸೇಲ್ನವ್ರಿಗೆ ಕೊಡೋದು, ಇದು ಪ್ಯಾಕಿಂಗ್ ಹೋಲ್ಸೇಲ್ನವರಿಗೆ ಎಲ್ಲ ಕಡೆ, ಬೆಂಗಳೂರು, ಮೈಸೂರು, ಆಮೇಲೆ ಶಿವಮೊಗ್ಗ, ಸೌತ್ ಕೇಂದ್ರ, ಎಲ್ಲ ಕಡೆಗೂ ಕಳಿಸ್ತೀವಿ ಇದನ್ನು. ಎಲ್ಲ ಕಡೆ ಪ್ಯಾಕಿಂಗ್ ಮಾಡಿ ಆ ಅಂಗಡಿಗೆಲ್ಲ ಕಳಿಸ್ಬಿಡ್ತೀವಿ. ಎಲ್ಲ ರೆಡಿ ಬರೆದಿರ್ತೀವಿ ಹೆಸರು, ಅವ್ರು ತಗೊಂಡು ಹೋಗ್ತಾರೆ. ಒಂದನ್ನು ಎಷ್ಟು ವರ್ಷ ಏನು ಎಷ್ಟು ಇರುತ್ತೆ ಇದಕ್ಕೆ? 6 ಮಂತ್ ಖಾಲಿ ಆಗುತ್ತೆ, ಅಷ್ಟೊಳಗೆ ಎಂತ ಉಳಿಯೋದೇ ಇಲ್ಲ, ಯಾವ ಅಂಗಡಿಲೂ ಉಳಿಯಲ್ಲ. 6 ಮಂತ್ ಇರುತ್ತೆ ವ್ಯಾಲಿಡಿಟಿ. ಬಟ್ ಉಪ್ಪಿನಕಾಯಿಗೆ ವ್ಯಾಲಿಡಿಟಿ ಅಂತಿಲ್ಲ, ಜಾಸ್ತಿ ಅದು ಹಳೇದಾದಷ್ಟು ಟೇಸ್ಟ್ ಜಾಸ್ತಿ. ಹಾಂ, ಹಂಗೆ ಉಪ್ಪಿನಕಾಯಿ ಏನು ಗೊತ್ತಾ, ಖಾರ ಕುಡಿದು ಚೆನ್ನಾಗಿ ಟೇಸ್ಟ್ ಆಗ್ತಾ ಬರುತ್ತೆ. ಓಕೆ. ಹಾಂ ಹಾಂ, 3-4 ವರ್ಷ ಇಡ್ತಾರೆ ಹಿಂದಿನವರೆಲ್ಲ. ಹಾಂ, ಈಗ ನಮ್ಮ 1 ವರ್ಷ ಇಡೋಕ್ಕಿರೊಳಗೆ ಮಿಡಿ ಖಾಲಿ ಆಗಿರ್ತದೆ. ಓಕೆ. ಆಮೇಲೆ ಇದಕ್ಕೆ ನೀರು ಮುಟ್ಟಿಸ್ಬಾರ್ದು? ನೀರು ಮುಟ್ಸಂಗಿಲ್ಲ ಅಲ್ಲ, ನಾವು ನೀರು ಮುಟ್ಸ, ಕೆಮಿಕಲ್ಲೇ ಹಾಕಲ್ಲ ನಾವು. ಉಪ್ಪಿನಕಾಯಿಗೆ ಕೆಮಿಕಲ್ ಉಪಯೋಗಿಸ್ತಾ ಇರುತ್ತೆ ನಮ್ದು. ಯಾವುದೇ ಉಪ್ಪಿನಕಾಯಲ್ಲಿ ನಮ್ದು ಯಾವ್ದು ಬೇಕಾದ್ರೆ ಲ್ಯಾಬಿ ತೊಗೊಂಡು ಕೊಟ್ಟರು ಸಹಿತ ಕೆಮಿಕಲ್ ಇಲ್ಲದೆ ಉಪ್ಪಿನಕಾಯಿ ನಮ್ಮದು. ಓಕೆ. ಯಾವುದು ಅದು ಮಿಡಿ ಹಾಳದೆ ಇರೋಕ್ಕೆ ನೀವೇನೋ ಮಾಡ್ತೀರಿ, ಏನೂ ಮಾಡಲ್ಲ ನಾವು ಒದ್ದೆ ಕೈಯಲ್ಲಿ ಮುಟ್ಟಲ್ಲ, ನೀರು ಕೈಯಲ್ಲೇನೂ ಮುಟ್ಟಲ್ಲ. ಡ್ರೈ ಐಟಮು, ಡ್ರೈ ಸ್ಪೂನ್ ಉಪಯೋಗಿಸ್ತೀವಿ. ಮತ್ತು ಯಾವುದೇ ಕಾರಣಕ್ಕೂ ಉಪ್ಪಿನಕಾಯಿ ಮಾಡ್ಬೇಕಾದ್ರೆ ಹ್ಯಾಂಡ್ಲ್ ಉಪಯೋಗಿಸಲ್ಲ, ಏನು ಮುಟ್ಟೋಂಗಿಲ್ಲ ನಾವು. ಒಟ್ಟು ಟೊಪ್ಪಿ ಹಾಕೊಂಡೇ ಇರಬೇಕು. ಅಲ್ಲೇ ನಡೀತದೆ ಸರ್? ನೋಡಿ, ಇದು ಪ್ಯಾಕಿಂಗ್ ಸೆಕ್ಷನ್. ಇಲ್ಲಿ ಇದು ತುಂಬ್ತಾ ಬರ್ತಾರೆ, ನಮ್ಮೆಲ್ಲ ಕೈಯಲ್ಲೇ ಮಾಡ್ತಾರೆ ಇವನ್ನೆಲ್ಲ. ನೋಡಿ, ತುಂಬೋದು ಇದನ್ನೆಲ್ಲ. ಏನೇನು ಆರ್ಡರ್, ಈಗ ಅದು ಯಾವುದಿದು ಮಾವಿನ ಹೋಳು ಕಟ್ ಪೀಸ್, ಅಂದರೆ ಇಡೀ ಮಾವಿನ ಮಡಿನ ಕಟ್ ಮಾಡಿರ್ತೀವಿ. ಅಪ್ಪೆ ಮಿಡಿಯಿಂದ ನಾವು ಕಟ್ ಮಾಡ್ತೀವಿ. ಅದು ಈ ಫಂಕ್ಷನಿಗೆಲ್ಲ ತೊಗೊಂಡೋಗ್ತಾರೆ. ಈ ಮಾವಿನ ಹೋಳು ಸ್ವಲ್ಪ ರೇಟ್ ಕಮ್ಮಿ, ಅದು ಚೆನ್ನಾಗಿರುತ್ತೆ. ಮತ್ತು ಅಪ್ಪೆ ಮಿಡಿನ ಟೇಸ್ಟೇ ಕೊಡ್ತೀವಿ ಅದಕ್ಕೆ. ಹೋಳು ಮಾತ್ರ, ಇದು ಹೋಳು ಮಾತ್ರ ಅಪ್ಪೆ ಮಿಡಿ. ಅದು ಕಟ್ ಮಾಡಿರ್ತೀವಿ. ಅದ್ರ ಇಡೀ ಮಿಡಿ ಅಲ್ಲಿ ನೋಡಿ, ಅಲ್ಲಿ ದೊಡ್ಡದಿದೆಯಲ್ಲ, ಅದು ಕಟ್ ಮಾಡಿ ಹಾಕ್ತಾರೆ. ಓಕೆ ಓಕೆ. ಬಟ್ ಮಿಡಿನೇ ನಿಮ್ದು, ಅದು ಬಿಟ್ಟರೆ ಬೇರೆ ಇಲ್ಲ? ಮಿಡಿ ಬೇರೆ ಬೇರೆ ಇದೆ, ಹೇಳಿದ್ನ ಲಿಂಬು ಎಲ್ಲ ಇದೆಯಲ್ಲ, 16 ಥರ ಉಪ್ಪಿನಕಾಯಿ ಇದೆ. ಈ ಮಾವಿನಕಾಯಿ ದಪ್ಪ ಬರುತ್ತಲ್ಲ, ಅದನ್ನು ಮಾಡ್ತೀವಿ ನಾವು. ಅದರಲ್ಲಿ ಮತ್ತೆ ಅಪ್ಪೆ ರಸ ಅಂತ ಮಾಡ್ತೀವಿ. ದೊಡ್ಡ ಮಾವಿನಕಾಯಲ್ಲಿ ಅದನ್ನು ಬೇಯಿಸ್ಬಿಟ್ಟು ಅದನ್ನ ರಸ ತೆಗೆದು ಅಪ್ಪೆ ರಸ ಅಂತ ಮಾಡ್ತೀವಿ. ಈಗ ಆ ಪಾತ್ರೆ ಏನದು? ಅದು ಉಪ್ಪು ನೀರು, ಸಾಲ್ಟ್ ವಾಟರ್, ಅದನ್ನು ನೀರು ಕುಸ್ಸೆ ಉಪ್ಪಿನಕಾಯಿಗೆ ಹಾಕೋದು ನಾವು. ಹೌದಾ? ಕುಸ್ಸೆ ಬಿಸಿ ಹಾಕಲ್ಲ, ತಣ್ಣು ಮಾಡಿ ಹಾಕೋದು. ಬಟ್ ನೀರು ಕುಸ್ಸೆ ಉಪ್ಪಿನಕಾಯಿ ಮಾಡೋದಿಲ್ಲ ನಾವು. ಹಾಗಾಗಿ ನಮ್ಮ ಉಪ್ಪಿನಕಾಯಿ ಬಾಳಿಕೆ ಬರುತ್ತೆ, ನೀರು ಕುಸ್ತೆ ಉಪ್ಪಿನಕಾಯಿ ಮಾಡೋದಿಲ್ಲ. ಓಕೆ. ಅಲ್ಲ, ಹೆಂಗೆ ಮೇಂಟೈನ್ ಮಾಡ್ತೀರಿ ಸರ್? ಯಾಕಂದ್ರೆ ಮತ್ತೆ ಮೆಣಸಿನ ಪುಡಿ ಸಹಿತ ನಾವೇ ಹೋಗಿ ಮಾಡಿಸ್ಕೊಂಬರೋದು. ಬ್ಯಾಡಿಗೆ ಹೋಗಿ ನಾವೇ ಮೆಣಸಿನಕಾಯಿ ಖರೀದಿ ಮಾಡಿ ಅಲ್ಲಿ ಮಾಡಿಸ್ಕೊಂಬರ್ತೀವಿ. ನಾವು ಎಲ್ಲೂ ಹೊರಗಡೆ ಲೋಕಲ್ ಎಲ್ಲೂ ತಗೊಳ್ಳೋದಿಲ್ಲ ಮೆಣಸಿನಕಾಯಿ. ಓಕೆ ಓಕೆ. ಬಟ್ ಈಗ ಇಲ್ಲಿ ನೋಡ್ತಾ ಇದ್ದೀವಲ್ಲ ಸರ್, ಅಂದಾಜು ಎಷ್ಟಿದೆ ಸರ್ ಉಪ್ಪಿನಕಾಯಿ ಇಲ್ಲಿ? ಇಲ್ಲ, ಅಂದಾಜು ಲೆಕ್ಕ ಹಾಕಕ್ಕೆ ಬರೋದಿಲ್ಲ ಸರ್. ನಾವು ಅದನ್ನ ಲೆಕ್ಕ ಕ್ವಿಂಟಲ್ಲು ಅಂತ, ಇಷ್ಟು ಕ್ವಿಂಟಲ್ ಅಂತ ಹೇಳಿದ್ರೆ ದಿವಸಕ್ಕೆ 5 ಕ್ವಿಂಟಲ್ ಅಂದರೆ ವರ್ಷಕ್ಕೆ ಎಷ್ಟಾಯ್ತು ಲೆಕ್ಕ ಹಾಕಿ. ಓಕೆ. ಆ ಲೆಕ್ಕದಲ್ಲಿ ಬರುತ್ತೆ ಕಾರಾಗಿರೆಲ್ಲ ಸೇರಿದರೆ. ಬಟ್ ನಾವು ಯಾವುದೇ ಕಾರಣಕ್ಕೆ ಲೆಕ್ಕ ಹಾಕಕ್ಕೆ ಆಗೋದಿಲ್ಲ ಇದ್ರ. ನಾವು ಏನು ಗೊತ್ತು, ದುಡ್ಡು ಎಷ್ಟು ಖರ್ಚಾಯ್ತು ಅಂತ ಲೆಕ್ಕ ಹಾಕ್ಬೋದು, ಮಿಡಿ ಎಷ್ಟು ಬಂದಿದೆ ಅಂತ ಲೆಕ್ಕ ಹಾಕಕ್ಕೆ ಆಗ್ತಾ ಇಲ್ಲ. ವರ್ಷದಲ್ಲಿ 3 ತಿಂಗಳು ಮಿಡಿ ಬರೋದು, ಮಾವಿನಕಾಯಿ ಬರೋದು, ಅದನ್ನು ಸ್ಟಾಕ್ ಮಾಡ್ಕೊತೀವಿ ನಾವು. ಇದೆಲ್ಲ ಡ್ರಮ್ಮಲ್ಲೂ ಅದೇ ಇದ್ದಾವೆ. ಹೌದಾ? ಇಷ್ಟೇ ಅಲ್ಲ, ಆ ಕಡೆಗೂ ಇದೆ ಮತ್ತೆ. ಹೌದಾ? ಓಕೆ. ಓಹೋ, ಇಲ್ಲ ಒಂದೇ. ಇದು ನೋಡಿ, ಲಿಂಬು ಕಟಿಂಗ್ ಮಾಡ್ತಾ ಇದ್ದಾರೆ. ಇದನ್ನ ಲಿಂಬು ಕಟಿಂಗ್ ಮಾಡ್ತಾ ಇದ್ದಾರೆ. ಲಿಂಬು ಬರುತ್ತೆ ನಮ್ಮ ಹೊರಗಡೆಯಿಂದ, ಅದನ್ನು ಕಟಿಂಗ್ ಮಾಡ್ತಾ ಇರ್ತೀವಿ. ಇದಿಷ್ಟು ರಾ ಮೆಟೀರಿಯಲ್ ನೋಡಿ. ಯಾವ್ದಾರು ಒಂದು ತೋರಿಸ್ಬೋದು ಸರ್? ಕೊಡ್ತೀವಿ.
ಮಾವಿನಕಾಯಿ ಎಲ್ಲಿದೆ? ಎಷ್ಟು ಒಂಚೂರು ಒಂಚೂರು ಇದ್ರಲ್ಲಿ ತೆಗೀರಿ ಒಂಚೂರು. ನಾವೆಲ್ಲ ನೋಡಿ ಯಾವುದೇ ಕಾರಣಕ್ಕೆ ಈ ನೋಡಿ ನುಸಿ ಆಡ್ತಾವೆ, ಈ ನುಸಿ ಆಡಬಾರ್ದು ಅಂತ ಕಟ್ಟಿರ್ತೀವಿ ನಾವು. ಏನೂ ಮಾಡೋಕ್ಕಾಗಲ್ಲ ಅವು. ಇದು ತೆಗೀರಿ, ಅದನ್ನು ಕಲ್ಲು ಹಾಕಿರ್ತೀವಿ ನಾವು. ಕಲ್ಲ? ಹಾಂ. ಯಾಕೆ? ಯಾಕೆಂದರೆ ಮಿಡಿ ಚೆನ್ನಾಗಿ ಚಿರುಟ್ಲಿ ಅಂತ. ಹಾಂ ಹಾಂ ನೋಡಿ ಈ ಥರ ಇರುತ್ತೆ. ಆಯ್ತು ತೆಗಿ. ಹಿಂಗೆಲ್ಲ ಡ್ರಮ್ಮಲ್ಲಿ ತುಂಬಿಟ್ಟಿದ್ದೀರಿ? ಈ ಥರ ತುಂಬಿರ್ತೀವಿ. ದೊಡ್ಡ ಸಾಹಸ ಕೆಲಸ ಬಿಡಿ ಸರ್. ಅಲ್ಲ ಇದೆಲ್ಲಿದೆ? ಹಾಂ ಹಾಂ, ಸ್ಪೂನ್ ತಗೋ. ನೋಡಿ ಒಂದು ಮಿಡಿ ಯಾವ ಥರ ಇರುತ್ತೆ ನೋಡಿ, ತಿನ್ನು ನೋಡಿ ಹೇಗಿರುತ್ತೆ ಅಂತ. ಹೌದಾ? ಹಾಂ, ತಿನ್ನು ನೋಡಿ ಹೇಗಿರುತ್ತೆ ಅಂತ. ಒಂದು ಚೂರು ಒಗರಿರಲ್ಲ, ಗಟ್ಟಿ ಕಲ್ಲು ಇದ್ದಂಗೆ ಇರುತ್ತೆ ಮಿಡಿಗಳು, ಅಷ್ಟು ಸಾಫ್ಟ್ನೆಸ್ ಇರುತ್ತೆ. ಇದನ್ನು ಕಾಪಾಡೋದೇ ದೊಡ್ಡ ಸವಾಲು ನಮಗೆ ಅಲ್ಲ. ನೋಡಿ ನಾವು ಆರಾಮಾಗಿ ಊಟದ ಜೊತೆಗೆ ತಿಂದ್ಬಿಡ್ತೀವಿ, ಚೆನ್ನಾಗಿದೆ ಅಂತೀವಿ, ಬಟ್ ಅದರಿಂದ ಇಷ್ಟು ಕಾಪಾಡ್ಕೊಳ್ಳೋದೇ ಒಂದು ಸವಾಲು ನಮಗೆ. ಯಾವ ನೋಡಿ ಯಾವುದೇ ಈ ಐಟಮಿಗೆ ನಾವು ಕೆಮಿಕಲ್ ಹಾಕದೆ ಉಪಯೋಗಿಸಿ. ಕೆಮಿಕಲೇ ಹಾಕಿಲ್ಲ ನೀವು, ಯಾವ ಲ್ಯಾಬಿಗೆ ಬೇಕಾದ್ರೆ ತಗೊಂಡೋಗ್ಬಿಡಿ. ನಿಮ್ಮದು ವಿಶೇಷ ಏನಂದರೆ ಕಮರ್ಷಿಯಲ್ನವರು ಯೂಸ್ ಮಾಡ್ತಾರೆ, ಕಮರ್ಷಿಯಲ್ ಮನೆಯವರು ಯೂಸ್ ಮಾಡ್ತಾರೆ. ಮನೆಯವರೇ ಜಾಸ್ತಿ. ಹೆಂಗೆ ಕೊಡ್ತೀರಿ ಸರ್ ಇದು? ಒಂದು 5 kg ತೊಗೊಂಡೋಗೋರಿಗೆ ಅಥವಾ ಹೇಗೆ? ಎಲ್ಲ ಎಲ್ಲ ಡ್ರಮ್ಗಳಿದಾವೆ ನಾವು. 5 kg ತೊಗೊಂಡೋಗೋರಿಗೆ 1 kg, 1/4 kg ಸ್ಟಾರ್ಟ್. ಏನು ರೇಟ್ ಇದೆ ಒಂದು 5 kg? 5 kg ಅಂದರೆ 1 kg ನಮ್ಗೆ ಇದಾದರೆ ಮಿಡಿ ಆದರೆ 500 ರೂಪಾಯಿ ಬೀಳುತ್ತೆ. 1 kg-ಗೆ 1 kg 500 ರೂಪಾಯಿ. 5 kg-ಗೆ 2,500 ರೂಪಾಯಿ ಬೀಳುತ್ತೆ. 1 kg ಉಪ್ಪಿನಕಾಯಿಗೆ 500 ರೂಪಾಯಿ. ಅದರಲ್ಲೂ ಸ್ಪೆಷಲ್. ಎಷ್ಟು ದಿವಸ ಹಿಂಗೆ? ಈ ವರ್ಷಗಟ್ಟಲೆ ಇಡಿ ಏನಾಗಲ್ಲ, ಏನೇನೂ ಆಗಲ್ಲ. ಸರ್ ಈಗ ಇನ್ನೊಂದು ಪ್ರಶ್ನೆ ಬರ್ತು ಕೇಳಿ. ಈ ಮಾರ್ತಾರೆ ಸರ್ ಅವು ಕಂಪ್ನಿ ಯಾವ ಏನು ಹೆಸರು? 5 kg 100 ರೂಪಾಯಿ ಕೊಟ್ಬಿಡ್ತಾರೆ. ಯಾವ ಏನು ಸರ್? ನಮಗೆ ಗೊತ್ತಿಲ್ಲ ಸರ್, ಅದು ಯಾವ ಥರ ಏನು ಹಾಕ್ತಾರೆ ಅನ್ನೋದೇ ನಮ್ಗೆ ಇನ್ನೂ ಯಕ್ಷ ಪ್ರಶ್ನೆ. ನಮಗೂ ಗೊತ್ತಿಲ್ಲ ಅದು ಯಕ್ಷ ಪ್ರಶ್ನೆ. ಈ ಹೋಟೆಲ್ ಅದು ಮನುಷ್ಯ ತಿನ್ನೋದು ಅಥವಾ ಇನ್ನೇನು ತಿನ್ನೋದು ನಂಗೆ ಗೊತ್ತಿಲ್ಲ. ನನಗೆ ಆಶ್ಚರ್ಯ ಅನ್ಸುತ್ತೆ. ಆಶ್ಚರ್ಯ ಅಂದರೆ ಒಂದು ಬಾಟ್ಲಿಗೆ ಸರ್ ನಾವು ತರ್ತೀವಲ್ಲ, ಬಾಟ್ಲಿಗೆ 25 ರೂಪಾಯಿ 26 ರೂಪಾಯಿ ಬೀಳುತ್ತೆ. ಹಾಂ, GST ಸೇರಿಸಿ 30 ರೂಪಾಯಿ ಬೀಳುತ್ತೆ ನಮ್ಗೆ ಹೆಚ್ಚು ಕಮ್ಮಿ. ಇನ್ನು ಹೆಂಗೆ ಕೊಡ್ಬೋದು ಸದ್ಯ? ಅಲ್ಲ ಉಪ್ಪಿನ ರೇಟು ಅದೇ ಹೇಳಿದ್ದು ಸರ್. ಈಗ 5 kg ಮಾಡೋಕ್ಕೆ ಎಷ್ಟು ಉಪ್ಪು ಬೇಕು ಸರ್? ಅದೇ ಹೇಳಿ. ಇದು ಹೆಂಗ್ ಮಾರ್ತಾರ ಅಂತ ನನಗೆ ಗೊತ್ತಿಲ್ಲ. ಈಗಲೂ ಮಾರ್ಕೆಟ್ನಲ್ಲಿ ಸಿಗ್ತದೆ ಸರ್ 100-120 ರೂಪಾಯಿ. ಎಲ್ಲಿಂದ ಭಾಳ ಅಂದ್ರೆ 160 ಸರ್. 160 ಈಗಲೂ ಮಾರ್ಕೆಟಲ್ಲಿ ಸಿಗುತ್ತೆ. ನಾವು 220 ರೂಪಾಯಿ ಕೊಡೋದು ಸರ್. 5 kg ಮಿಕ್ಸೆಡ್ ಇದೆ. ಎಷ್ಟು ನಾವು ಮಾಡ್ತೀವಿ? 220 ರೂಪಾಯಿ kg. 5 kg-ಗೆ 5 kg-ಗೆ 220. ಅದು ಹೋಲ್ಸೇಲ್ ರೇಟ್. ಅದ್ರೊಳಗೆ ಕೊಡೋದೇ ನಾವು. ಅದು ಯಾವ ಉಪ್ಪಿನಕಾಯಿ? ಅದರಲ್ಲಿ ಮಿಕ್ಸೆಡ್ ಅಂದರೆ ಲಿಂಬು ಕಟಿಂಗ್, ಮಾವಿನ ಹುಳು ಕಟಿಂಗ್ ಇರುತ್ತೆ. ಆಮೇಲೆ ಲಿಂಬುನ ಈ ಥರ ಕಟಿಂಗ್ ಮಾಡಿರ್ತೀವಿ. ದುಡ್ಲಿಕಾಯಿ ಹಾಕಿರ್ತೀವಿ. ಮಾವಿನ ಶುಂಠಿ ಅಂತ ಬರುತ್ತೆ, ಅದು ಹಾಕ್ತೀವಿ. ಕವಳೆಕಾಯಿ, ನಲ್ಲಿಕಾಯಿ, ಇಷ್ಟನ್ನು ಐಟಮನ್ನು ಮಿಕ್ಸ್ ಮಾಡಿ ಹಾಕ್ತೀವಿ. ಅದು ನಮ್ದು ಇಷ್ಟ ಐಟಮ್. ತರಕಾರಿ ಎಲ್ಲ ಹಾಕೋಕ್ಕಾಗಲ್ಲ, ಹಾಕ್ತಾರೆ ಕೆಲವರು. ಈಗ ಏನಾನ ಬಂದ್ಬಿಟ್ಟಿದ್ದಾರೆ. ಬಟ್ ಅದು ಹೆಂಗೆ, ಅದು ಜನ ಕಮ್ಮಿ ಕೇಳ್ತಾರೆ. ನಮ್ಮ ಹತ್ರ ಇಲ್ಲ ಸರ್, ನಾವು 220 ರೂಪಾಯಿ ರೇಟು. ಅಲ್ಲ ಆರೋಗ್ಯದ ಗತಿ. ಈಗ ಮೆಣಸಿನ ಪುಡಿ ರೇಟ್ ಇದೆ ಸರ್. ನಾವು ಮೆಣಸಿನ ಪುಡಿ ಹೇಳಿದ್ನಲ್ಲ, ಮೆಣಸಿನ ಪುಡಿ ಈ ವರ್ಷ ಇನ್ನೂ ಜಾಸ್ತಿ ಆಗಿತ್ತು ರೇಟ್. ಮತ್ತು ನಾವು ಈಗ ಎಲ್ಲದಕ್ಕೂ ನಾವು ಜೀರಿಗೆ ಮೆಣಸು ಅಂತ ಬರುತ್ತೆ, ಗಾಂಧಾರ ಮೆಣಸು, ಅದನ್ನೇ ಹಾಕೋದು ನಾವು. ಅದು ಇವತ್ತು 2,000 ರೂಪಾಯಿ 1 kg-ಗೆ. 2,000 ರೂಪಾಯಿ kg. 1 kg-ಗೆ ಜೀರಿಗೆ ಮೆಣಸಿಗೆ 2,000 ರೂಪಾಯಿ. ಅದು ಹಾಕಿದ್ರೆ ಉಪ್ಪಿನಕಾಯಿ ಟೇಸ್ಟು. ಮತ್ತೊಂದು 1 kg ಇಂಗಿಗೆ 25,000 ರೂಪಾಯಿ ಇವತ್ತು ರೇಟು. ನಾವು ಆ ಕ್ವಾಲಿಟಿ ಹಿಂಗೆ ಹಾಕೋದು ನಾವು. ಇದಕ್ಕೆ ಹಿಂಗೆ ಮೈನು, ಹಿಂಗೆ ಮತ್ತು ಜೀರಿಗೆ ಮೆಣಸು ಮೈನು. ದೊಡ್ಡ ಸಾಹಸದ ಕೆಲಸ. ಅದು ರಾ ಮೆಟೀರಿಯಲ್ಸ್ ಹೊಟ್ಟಾಕೋದೇ ಒಂದು ದೊಡ್ಡ ಸಾಹಸ. ಮತ್ತು ಬೇರೆ ಏನಲ್ಲ. ನಂಗೆ ಅದೇ ಆಶ್ಚರ್ಯ ಅನ್ಸುತ್ತೆ ಸರ್. ಒಂದೊಂದು ಕಡೆ ಸಿಗ್ತವೆ. ಖಾಲಿ ಆದ ತಕ್ಷಣ ಅಲ್ಲೂ ಇರೋದಿಲ್ಲ. ಇನ್ನೂ ಒಂದು ಗೋಡನ್ ಇದೆ, ಅದರಲ್ಲಿ ಅಷ್ಟಿನ ಸ್ಟಾಕ್ ಇಲ್ಲ. ಅಷ್ಟೀಗ ಎಲ್ಲ ಖಾಲಿ ಆಗ್ತಾ ಬಂತೀಗ. ಅಲ್ಲಿದೆ ಆ ಕಡೆ ಒಂದು ಗೋಡನ್ ಇದೆ, ಅದು ಸ್ಟಾಕ್ ಅಷ್ಟಿಲ್ಲ. ಇಲ್ಲಿವರೆಗಿನ ಜಾಗ ಇದು? ಇಲ್ಲಿವರೆಗೆ ಜಾಗ. ಆ ಕಡೆ ಒಂದು ಬಾಡಿಗೆ ತಗೊಂಡಿದ್ದೀವಿ. ಮತ್ತೆ ಬಾಡಿಗೆ ತಗೊಂಡ್ರಿ? ಒಂದು ಜಾಗ ಸಾಕಾಗ್ತಾ ಇಲ್ಲಲ್ಲ. ಹೌದಾ? ಹಾಂ, ಇಲ್ಲೊಂದು ಬಾಗಿಲು ಹಾಕಿದ್ದಾರೆ. ಈಗ ಅಲ್ಲೇನು ಐಟಮ್ ಇಲ್ಲ, ಸ್ವಲ್ಪ ಇದೆ, ಖಾಲಿ ಆಯ್ತವಂತು. ಅಲ್ಲಿದೆ, ಅಲ್ಲೊಂದು ಗೋಡನ್ ಇದೆ. ಇದೊಂದು ಗೋಡನ್ನು, ಇದು ಅಲ್ಲಿವರೆಗಿದೆ. ಅಲ್ಲಿ ಐಟಮ್ ಸುಮಾರು ಖಾಲಿ ಆಯ್ತು. ಈಗ ಅಲ್ಲಿ ಎಲ್ಲ ಖಾಲಿ ಇದೆ ಈಗ. ಇದೀಗ ನೆಕ್ಸ್ಟ್ ಏಪ್ರಿಲು ಫೆಬ್ರವರಿಗೆ ಎಲ್ಲ ತುಂಬಿಸ್ತಾ ಬರ್ತೀವಿ. ಪ್ಯಾಕಿಂಗ್ ಸೆಕ್ಷನ್ ಮೈನ್ ಇಂಪಾರ್ಟೆಂಟ್. ಪ್ಯಾಕಿಂಗ್ ಸೆಕ್ಷನ್ ನಾವು ಆ ಟೈಮಲ್ಲಿ ಜನ ಬೇರೆ ಕರೆಸ್ತೀವಿ. ಈ ಏನು ರಾ ಮೆಟೀರಿಯಲ್ಸ್ ಬರ್ತದಲ್ಲ, ಎಷ್ಟೋ ಜನ ಕರೆಸ್ತೀವಿ ನಾವು. ಅದು ರಾತ್ರಿ 12 ಗಂಟೆಗೆ ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಕಮಿಷನ್ ಬೇಸಿಕ್ ಲೆಕ್ಕ ಮಾಡ್ತೀವಿ. ಡೈಲಿ ಕೆಲಸ ಏನಿಲ್ಲ, ಒಂದು 6 ತಿಂಗಳು ಕೆಲಸ ಕೊಡ್ತೀವಿ ಅವ್ರಿಗೆ.
ಅವ್ರು ಬೆಳಗ್ಗೆ ಎಷ್ಟೊತ್ತಿಗಾರು ಬರಲಿ ಎಷ್ಟೊತ್ತಿಗಾರು ಹೋಗಲಿ ಒಂದು 15-20 ಜನ ಬರ್ತಾರೆ. ಈ ಮ್ಯಾಲ್ಮಿಡಿ ಚೊಟ್ಟು ತೆಗಿಯೋಕ್ಕೆ, ಶುಂಠಿ ಬಂದು ಹಚ್ಚೋಕ್ಕೆ, ಇನ್ನು ಶುಂಠಿ ಬಂದಿತ್ತು ಹಚ್ಚೋಕ್ಕೆ ಬಂದು ಅವ್ರು ಎಷ್ಟೋ ಜನ ಕರೆಸ್ತೀವಿ. ಇಲ್ಲಿ ಡೈಲಿ ಕೆಲಸಕ್ಕೆ 12 ಜನ ಕೆಲಸ ಇರ್ತಾರೆ. ಈಗ ನೀವೇ ಮಾಡ್ತೀರಿ ಅಂದ್ರಲ್ಲ, ಎಷ್ಟು ಈಗ 5 ಕ್ವಿಂಟಲ್ ನೀವು ಹೆಂಗೆ ರೆಡಿ ಮಾಡ್ತೀರಿ ಸರ್? ಇಬ್ಬರೇ ಹೇಗೆ ಸಾಧ್ಯ? ಮಾಡ್ತೀವಿ ನಾವು, ಮಾಡೋಕ್ಕದು ಅದೇ ನಮ್ಮದು. ಅಲ್ಲ ಯಾವಾಗ ಮಾಡ್ತೀರಿ? ಈಗ ಮಾಡ್ತೀವಿ, ಎಷ್ಟು ಮಾಡಿಟ್ಟಿದ್ದೀವಿ ನೋಡಿ ಅಲ್ಲಿಗ, ಅಲ್ಲಿ ಮಾಡಿಟ್ಟಿದ್ದೀವಲ್ಲ ಈಗ. ದಿವಸ ಮಾಡ್ತೀವಿ ನಾವು ಪ್ರತಿದಿನ. ಈಗ ಅಲ್ಲಿ ಹೋಟೆಲ್ಲು ನೀವಿಬ್ಬರೇ ಈಗ ಮಾಡ್ತೀವಿ, ಆಗತ್ತೆ ನಮ್ಗೆ. ಉದ್ದೇಶ ಏನು ಅದನ್ನು ಆ್ಯಕ್ಚುಲಿ? ಅಂದರೆ ಬೇರೆಯವ್ರಿಗೆ ಅದು ಒಂದು ಟೇಸ್ಟ್ ನಮಗಿರುತ್ತಲ್ಲ, ಆ ಟೇಸ್ಟ್ ಕ್ವಾಲಿಟಿ ನಮಗೆ ಗೊತ್ತಿರಬೇಕು. ಅದು ಬೇರೆಯವ್ರ ಮತ್ತೆ ಕಾಳು ಮಾಡಿಬಿಟ್ರೆ ಮತ್ತೆ ಹೆಸರು ಹಾಳಾಗತ್ತೆ ನಮ್ಮದೆಲ್ಲ. ಹೌದಾ? ಹಾಂ. ಓಕೆ, ಹಂಗಾರೆ ಬೆಳಿಗ್ಗೆ ಎಷ್ಟು ಗಂಟೆಯಿಂದ? ನಾನು ಬೆಳಿಗ್ಗೆ 5-5:30 ಹೇಳ್ತೀನಿ, ರಾತ್ರಿ 11 ಗಂಟೆ ಬಂದು ಮಧ್ಯಾಹ್ನ 1 ಗಂಟೆ ರೆಸ್ಟ್ ಮಾಡ್ತೀನಿ. ಹೌದಾ? ಹಾಂ. ಮತ್ತು ತೋಟ ಇದೆ ನಂದು. ಎಲ್ಲಿ? ಇಲ್ಲೊಂದು 5 ಎಕರೆ ತೋಟ ಇದೆ. ಅದ್ರಾಗ ಏನು ಹಾಕಿದ್ರಿ? ಅಡಿಕೆ ಎಲ್ಲ ಈ ಹೋಟೆಲಲ್ಲಿ ದುಡ್ದಿದ್ದ, ಉಪ್ಪಿನಕಾಯಲ್ಲಿ ದುಡ್ದಿದ್ದ? ಹೋಟೆಲಲ್ಲಿ ದುಡ್ದಿದ್ದು. ನನ್ನ ಮೇನ್ ಮಾತ್ರ ಸಂಸ್ಥೆ ಹೋಟ್ಲೆ. ಹೌದಾ? ಹಾಂ, ಹೋಟೆಲಲ್ಲೇ ಎಲ್ಲವೂ ಆಗಿರೋದು. ಉಪ್ಪಿನಕಾಯಲ್ಲಿ? ಉಪ್ಪಿನಕಾಯಲ್ಲಿ ಆಮೇಲೆ ಆಯಿತು, ಸೇರ್ಕಂತ ಆಮೇಲೆ ಸೇರ್ಕೊಂತ. ಓಕೆ, ಮೇಲೆ ಏನು ಸರ್ ಅಷ್ಟು? ಇದು ನಮ್ದು ಈ ಕಡೆ, ಅದು ಆ ಕಡೆ ಬೇರೆಯವರು. ಅಲ್ಲಿ ಏನು ಮಾಡಿರಿ ಮೇಲೆ? ಮೇಲ್ಗಡೆ ಈ ಬಾಟಲ್ಗಳೆಲ್ಲ ಇಟ್ಟು ಸ್ಟಾಕ್ ಇಟ್ಟಿದ್ದೀವಿ, ಖಾಲಿ ಬಾಟ್ಲ್ಗಳೆಲ್ಲ. ಖಾಲಿ ಬಾಟ್ಲ್? ಹಾಂ, ನಮಗೆ ಬಾಟಲ್ಗಳು ಫ್ಯಾಕ್ಟ್ರಿಯಿಂದ ಬರುತ್ತೆ. ಇದು ಉಪ್ಪಿಗೆ ತುಂಬ ಬಾಟ್ಲಿಗಳಿದಾವಲ್ಲ, ಎಲ್ಲ ಅಲ್ಲಿ ಸ್ಟಾಕ್ ಇದೆ. ಹೌದಾ? ಓಕೆ. ಎಲ್ಲಿಂದ ತರಿಸ್ತೀರಿ ಅವನ್ನ? ಅದು ಸಾಗರದಲ್ಲಿ ಒಂದು ಫ್ಯಾಕ್ಟ್ರಿ ಇದೆ, ಡೈರೆಕ್ಟ್ ಫ್ಯಾಕ್ಟ್ರಿ ತಂದು ಹಾಕ್ತಾರೆ. ಹೋಗ್ಬರೋಣ ಮೇಲೆ? ಹೋಗೋಣ ಬನ್ನಿ. ಅಲ್ಲಿ ಬರೀ ಡ್ರಮ್ಗಳಿರೋದು ಅಷ್ಟೇ. ಹಾಂ, ಬಟ್ ಮುಂಚೆನೇ ಐಡಿಯಾ ಇತ್ತಲ್ಲ ಸರ್ ಇದು ಇಷ್ಟಿಷ್ಟು ಬೇಕು ಅಂತ? ಇತ್ತು, ಸ್ವಲ್ಪ ಇತ್ತು. ಆಮೇಲೆ ಬೆಳೀತಾ ಅದು ಹೆಂಗೆ ಗೊತ್ತಾ? ಓಹೋ, ಅದು ಏನು ಮಾಡಲ್ಲ. ಏನು ಹೆಸರು ಇದ್ರದ್ದು? ರೂಬಿನಾ? ರೂಬಿ ಸುಮ್ಮನೆ ಅದು ಚಾಷ್ಟೆ ಮಾಡುತ್ತೆ. ಹಾಂ, ಈ ಬೆಕ್ಕುಗಳು ಹಿಂಡ ಇದೆ ಇಲ್ಲಿ. ಹಾಂ, ಬೆಕ್ಕುಗಳು, ನಾಯಿಗಳೆಲ್ಲ ಇದು ನೋಡಿ. ಇದೊಂದು ಇಲ್ಲಿ ನಮ್ಮ ರಾ ಮೆಟೀರಿಯಲ್ಸ್ ಅವೆಲ್ಲ ಇಟ್ಕೊಂಡಿರ್ತೀವಿ ನಾವು. ನಿಮಗೆ ಹೇಳಿದ್ನಲ್ಲ ಜೀರಿಗೆ ಮೆಣಸು ಅಂತ ಹೇಳಿದ್ನಲ್ಲ, ಹಾಂ ತೋರಿಸ್ತೀನಿ ಬರ್ರಿ. ಇದು ಜೀರಿಗೆ ಮೆಣಸು ಸ್ಟಾಕ್ ಇದೆ ಇಲ್ಲಿ ನೋಡಿ. ಈ ಮೆಣಸು ಇದು ನಮಗೆ ವರ್ಷಕ್ಕೆ ಹೆಚ್ಚು ಕಮ್ಮಿ 1 ಟನ್ ಬೇಕು ನಮಗೆ. 1 ಟನ್ ಬೇಕು ಈ ಮೆಣಸು. 2,000 ರೂಪಾಯಿ kg ಇದು. ಎಲ್ಲಿ ಸಿಗುತ್ತೆ ಸರ್ ಇದು? ಎಲ್ಲ ಕಡೆ ಸಿಗುತ್ತೆ, ಕೆಲವು ಕಡೆ ಹಕ್ಕಿ ತಿಂತವೆ, ಬೆಳೆಯೋಕ್ಕಾಗಲ್ಲ, ಇದು ಭಾಳ ಕಷ್ಟ. ಹಾಂ ನೋಡಿ, ಇದು ಉಪ್ಪಿನಕಾಯಿ ಹಾಕಿ ಭಾಳ ಟೇಸ್ಟ್ ಇದೆ. ಹೌದಾ? ಯಾವ ಭಾಗದಲ್ಲಿ ಬೆಳೀತು ಸರ್ ಇದು? ನಮಗೆ ಇದು ಬಂದಿದ್ದು ಬಾಳೆಹೊನ್ನೂರು ಶೃಂಗೇರಿ ಕಡೆಯಿಂದ ಬರೋದು. ಸುಮಾರು ಕಡೆ ತರಿಸ್ತೀವಿ, 1-2 ಕಡೆ ತರ್ಸಲ್ಲ. ಓಕೆ, ಏನೇನೋ ಇದೆ ಇದರಲ್ಲಿ ಗುಟ್ಟು ಅಲ್ವಾ? ಬರೀ ಮೆಣಸಿನ್ಕಾಯಿ ಅಂದ್ರೆ ಯಾವ್ದೋ ಮೆಣಸಿನ್ಕಾಯಿ ಹಾಕ್ಬಿಡೋದು, ಉಪ್ಪು ಅಂದ್ರೆ ಏನೋ ಹಾಕ್ಬಿಡೋದು, ಹಂಗಿಲ್ಲ. ಇಲ್ಲ. ಹಾಂ, ನಿಮ್ಮ ತಂದೆಯವರು ಈ ಸಕ್ಸಸ್ ನೋಡಿದ್ರ? ಇಲ್ಲ, ನೋಡಿಲ್ಲ. ತಂದೆ ತಾಯಿ ಇಬ್ಬರು ನೋಡಿಲ್ಲ. ಅಯ್ಯೋ. ಹಾಂ, ಬಟ್ ಇಲ್ಲೂ ಅಷ್ಟೇ, ಇಲ್ಲಿ ಮೆಣಸಿನ ಪುಡಿ ಎಲ್ಲ ಇಟ್ಟಿರ್ತೀವಿ. ಅಲ್ಲಿನ ಫ್ಯಾಕ್ಟ್ರಿನ ತಗೊಬಂದಿದ್ದು. ಇದು ನೋಡಿ, ಇದು ಮಜ್ಜಿಗೆ ಮೆಣಸು. ಡೈರೆಕ್ಟು ನಮಗೆ ಫ್ಯಾಕ್ಟ್ರಿಗೆ ಬೇಕಾಗೋದು ಇದೆಲ್ಲ ಮೆಣಸು, ಮಜ್ಜಿಗೆ ಎಲ್ಲ. ಇದು ಬ್ಯಾಡ್ಗಿಂದ ಮಾಡಿಸ್ಕೊಬಂದಿರೋ ಮೆಣಸು ಇಲ್ಲಿಟ್ಟಿರ್ತೀವಿ. ಸ್ಟಾಕ್ ಅಲ್ಲಿ ತಕ್ಷಣ ತೊಗೊಂಡು ಹೋಗ್ತಾರೆ ಇಲ್ಲಿ. ಎಲ್ಲ ಹಿಂಗೆ ಹಾಕೊಂಡು. ಓಕೆ, ಇದೆಲ್ಲ ಉಪ್ಪಿನಕಾಯಿಗೆ ಚೀಲಗಳೆಲ್ಲ ಈ ಕಸ್ಟಮರಿಗೆ ಕೊಡೋಕ್ಕೆ. ಇದೊಂದು ಬೆಡ್ರೂಮ್ ಇದು. ಬರ್ರಿ. ಈಗೇನು ಮಕ್ಕಳು ಮುಂದುವರಿಸ್ತಾರ ಸರ್? ಅವ್ರು ನಿಮ್ಮ ಜೊತೆಗೆ ಸಾಥಿದಾರ? ಮಾಡ್ತಾರೆ. ಹಾಂ, ಇಲ್ಲ, ಇನ್ನು ಅವ್ರಿಗೆ ಎಜುಕೇಶನ್ ಆಗಲಿ ಅಂತ ನಾನು ಕಾಯ್ತಾ ಇದ್ದೀನಿ. ಈಗ ನಿಮ್ಮ ಫಾದರ್ದು ನಾನು ಮುಂದುವರಿಸ್ಬೇಕು ಅಂತ ನೀವು ಮಾಡ್ತಾ ಇದ್ದೀರಿ, ಈಗ ನಿಮ್ದನ್ನು ಅವ್ರು ಮುಂದುವರಿಸ್ತಾರ ಅಂತ? ಹಾಂ, ಮಾಡ್ತಾರೆ. ಹಾಂ, ಮಾಡುವ ಆಸೆ ಇದೆ ಅವರಿಗೆ. ಹಾಂ, ಇದು ಬಾಡಿಗೆ ಕೊಟ್ಟಿರಿ? ಬಾಡಿಗೆ ಕೊಟ್ಟಿದ್ದೆ. ಹಾಂ, ಇದೇನು ಸರ್? ಯಾವ್ದು ಹೇಳಿ? ಅಡಿಕೆ. ಓಹೋ, ಇದು ಖಾಲಿ ಆಗಿದ್ದ ಮೇಲೆ ಇಲ್ಲಿ ತಂದಿಟ್ಟಿರ್ತಾರೆ. ಓಕೆ. ಹಾಂ, ಎಲ್ಲ ಮೇಲೆ ಹೋಗ್ಬಿಡುತ್ತೆ. ಈಗ ಇನ್ನೊಂದು 2 ತಿಂಗಳಿಗೆ ಎಲ್ಲ ಖಾಲಿ ಅಲ್ಲಿ ಎಲ್ಲಿಗೆ ಹೋಗ್ಬಿಡುತ್ತೆ, ಕೆಳಗಡೆ ಫ್ಯಾಕ್ಟ್ರಿಗೆ ಹೋಗ್ಬಿಡುತ್ತೆ. ಹೊಸವಲ್ಲ, ಉಪಯೋಗಿಸಿದವು. ಹೊಸ್ತು ಇಲ್ಲ ಇಡಲ್ಲ, ಇದು ಹೊಸ್ತು. ಇವು ಇಲ್ಲಿದೆ ನೋಡಿ ಬಾಟ್ಲಿಗಳು. ಹಾಂ, ಇವೆಲ್ಲ ಬಾಟ್ಲಿಗಳು ನಮ್ಗೆ ಉಪ್ಪಿನಕಾಯಿಗೆ. ಹಾಂ,
ಇವೆಲ್ಲ ಹಾಫ್ ಕಿಲೋ ಬಾಟ್ಲಿ, ಹಾಂ ಅದು 1/4 kg. ಓಕೆ. ಆ ಕಡೆ ಅರ್ಧ 5 kg ಮತ್ತೆ ಎಲ್ಲ ಅಲ್ಲಿರ್ತದೆ. ಹಾಂ, ಅದು ಇಲ್ಲಿ ವೆಯ್ಟ್ಲೆಸ್ ಎಲ್ಲ ಇಡ್ಬೇಕಲ್ಲ, ಹಂಗೆ ವೆಯ್ಟ್ ಇಟ್ಟು ಜಾಗ ಸಾಕಾಗಲ್ಲ ಅಲ್ಲಿ ಜಾಗ ಸಾಕಾಗಲ್ಲ ಅಂತ ಹಂಗಾಗಿ ಇಲ್ಲಿ ತಂದು ಇಟ್ಬಿಡ್ತೀವಿ. ನಿಮ್ದು ಭಾಳ ಅದ್ಭುತವಾದ ಕೆಲಸ ಅಂದ್ರೆ ಈ ಜಾಗ ಸಿಕ್ಕಿದ್ದು ಮತ್ತು ಅದನ್ನು ಉಪಯೋಗ ನೀವು ಮಾಡ್ಕೊಂಡಿದ್ದು. ಯುಟಿಲೈಸ್ ಮಾಡ್ಕೊಂಡಿದ್ದೆ ಅದನ್ನು. ಇಲ್ಲ ಬರೀ ಮನೆ ಹಾಕ್ಬಿಟ್ಟಿದ್ರೆ ಅದು ವೇಸ್ಟ್ ಆಗ್ಬಿಟ್ಟಿರೋದು ನೋಡಿ. ಇಷ್ಟು ದೊಡ್ಡದು ಇದು ಒಂದಿಷ್ಟು ಜನಕ್ಕೆ ಕೆಲಸ ಕೊಟ್ಟೆ ಅಂದ್ರೆ ಹೆಮ್ಮೆ ಇದೆ ಹೇಳ್ತೀನಿ ಅಲ್ಲ. ನಿಮ್ಮ ಮನೆಯಿಂದ ಎಂಥ ವ್ಯೂ ಇದೆಯಲ್ಲ ಸರ್. ಭಾಳ ಚೆನ್ನಾಗಿದೆ ಇಲ್ಲೆಲ್ಲ, ಯಾಕಂದರೆ ಗಾಳಿಗೂ ಬರುತ್ತೆ, ಸಿಟಿಗೂ ಹತ್ತಿರ, ಒಳ್ಳೆ ಹಳ್ಳಿ ವಾತಾವರಣ ಥರನೇ ಇದೆ ಈ ಕಡೆ. ಹಾಂ, ಓಕೆ, ಸೂಪರ್. ನೋಡಿ ಅವತ್ತು ನೀವು ಮನ್ಸು ಮಾಡಿದ್ದು ತಗೊಂಡಿದ್ದಕ್ಕೆ ಇವತ್ತು ಇದು ದೊಡ್ಡ ಆಸ್ತಿ ಆಗಿದೆ ಮತ್ತು ಬಿಸ್ನೆಸ್ ಮಾಡೋಕೆ ಅನುಕೂಲ ಆಗಿದೆ. ಬನ್ನಿ, ಇದು ಔಟ್ಲೆಟ್ ನಿಮ್ಮದು? ಇದು ಔಟ್ಲೆಟ್. ಹಾಂ, ನಮಸ್ಕಾರ. ಓಕೆ. ತೀರಾ ಖಾರ ಇರಲ್ಲ ಅದು. ಓಕೆ, ನಮಸ್ತೆ. ನೀವು ಯಾವಾಗ ಇದನ್ನು ಉಪ್ಪಿನಕಾಯಿ ಯೂಸ್ ಮಾಡ್ತೀರಿ ಸರ್ ನೀವು? ಭಾರಿ ಚೆನ್ನಾಗಿರುತ್ತೆ, ಹಾಂ, ಫೇಮಸ್ ಇದು. ಇದು ನಾವು ಶಿವಮೊಗ್ಗದವರು. ನಾವು ಸುಮಾರು ಜನಕ್ಕೆ ನಮ್ಮ ಮನೆಗೆ ಬಂದರೆ ಎಲ್ಲ ಫಸ್ಟ್ ಇದೆ ನಾವು ಊಟಕ್ಕೆ ಇದು ಮಾಡ್ತೀವಿ, ವ್ಯವಸ್ಥೆ ಮಾಡ್ತೀವಿ. ಮತ್ತೆ ಬಂದು ಅಲ್ಲಿ ಕಳಿಸಿದ್ವಿ. ಈಗ ನಾನು ಅಮೆರಿಕಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ ಅದನ್ನು. ಹಾಗಾಗಿ ಭಾರಿ ಇದು ತುಂಬ ಇದೇನು ಚೆನ್ನಾಗಿದೆ. ಇದು ಅಪ್ಪೆ ರಸ ಗೊಜ್ಜು ಅಂತ. ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಉಪಯೋಗಿಸಿ ನಾವು ರೆಕಮೆಂಡ್ ಮಾಡ್ತೀವಿ. ಮತ್ತೆ ಇಲ್ಲಿದ ಐಟಮ್ಸ್ ಎಲ್ಲ ಚೆನ್ನಾಗಿರುತ್ತೆ. ಹೌದು, ಎಲ್ಲ ಕಡೆ ಬೆಂಗಳೂರು ಎಲ್ಲ ಕಡೆ ಇವರು ವ್ಯವಸ್ಥೆ ಮಾಡಿದಾರಂತೆ. ಸೊ ಎಲ್ಲರೂ ಉಪಯೋಗ ಮಾಡ್ಕೊಳ್ಬಹುದು. ಇಲ್ಲಾಂದ್ರೆ ಇವ್ರು ಕೊರಿಯರ್ ಮಾಡ್ತಾರೆ, ಅಡ್ರೆಸ್ ಹೇಳ್ತಾರೆ, ಹೇಳಿ. ಸರ್ ನೀವು? ನಾವು ಶಿವಮೊಗ್ಗದವರೇ, ನಮ್ಮನೆಯವರು ಇವರು, ಹಂಗಾಗ್ಬಿಟ್ಟು ಏನು ಹೇಳ್ಬೇಕು ಎಲ್ಲ ಹೇಳ್ಬೇಕು. ನಮಗೆ ಮಾತಿಗೆ ಹೆಚ್ಚಿಗೆ ಬಿಡೋದಲ್ಲ, ಚೆನ್ನಾಗಿರುತ್ತೆ. ಈಗ ಬಿಸ್ನೆಸ್ ನಡೆಸೋದು ಬಹಳ ಕಷ್ಟ ಇದೆ, ಅಷ್ಟು ಈಸಿ ಅಲ್ಲ. ಎಲ್ಲ ಹೊರಗಿನವ್ರಿಗೆ ದೊಡ್ಡ ಬಿಲ್ಡಿಂಗು, ದೊಡ್ಡ ಮನೆ. ಹೌದು, ಕಷ್ಟ ನಮಗೆ ಗೊತ್ತಿರುತ್ತೆ. ಉಪ್ಪಿನಕಾಯಿ ಅಂತೂ ತುಂಬಾ ಕಷ್ಟದ ಕೆಲಸವೇ, ತುಂಬಾ ಕೆಲಸ ಅದರಲ್ಲಿ. ಹಾಗಾಗಿ ಮುಗಿಯೋದಂತಿಲ್ಲ, ಎಲ್ಲಿ ಹೋಗೋಕ್ಕಾಗಲ್ಲ. ಯೂನಿಯನ್ ಡೇ ನನ್ನ ಮಗಂದು, ಅದಕ್ಕೂ ಹೋಗೋಕ್ಕಾಗ್ತಾ ಇಲ್ಲ ಇವತ್ತು. ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ, ಸ್ಯಾಕ್ರಿಫೈಸ್ ಮಾಡಲೇಬೇಕು. ಈ ನೋಡಿ, ಕೆಲವು ಸರಿ ದುಡ್ಡು ಇದ್ದರೆ ನಾನು ಅದನ್ನ ಮಾಡ್ಬಿಡ್ತೀನಿ, ಇದನ್ನ ಮಾಡ್ಬಿಡ್ತೀನಿ, ಹಂಗೆ ಮಾಡ್ಬಿಡ್ತೀನಿ, ಮಾಡ್ತೀನಿ. ಇನ್ನು ಕೆಲವು ಬಾರಿ ದುಡ್ಡು ಇದ್ರೂ ಉಪಯೋಗ ಬರಲ್ಲ ನೋಡ್ರಿ. ಎಲ್ಲಿ ಹೋಗೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಪೇಷನ್ಸು ಮತ್ತೆ ಇಂಟ್ರೆಸ್ಟು. ನೀವಂತೂ ಪಳಗ್ಬಿಟ್ರಿ ಹಂಗಾರೆ ಈಗ. ಏನು 5 ಕ್ವಿಂಟಲ್ ಹಾಕ್ತಿರಿ ಅಂತ ಇಬ್ರು ಸೇರಿ ಉಪ್ಪಿನಕಾಯಿ? ಡೈಲಿ ಆಗುತ್ತೆ. ಅಂದ್ರೆ ಒಂದೇ ಪ್ರಾಡಕ್ಟ್ ಅಲ್ಲ, ಅಪ್ಪೆ ಮಿಡಿ, ಮಾವಿನ ಮಿಡಿ, ಲಿಂಬು, ನೆಲ್ಲಿಕಾಯಿ, ಆ ಥರ ಎಲ್ಲ ಸೇರಿ. ಮಾರ್ಕೆಟಿಂಗ್ ಸ್ಟ್ರಾಟಜಿ ಬಂದು ಅದನ್ನೇ ಕೇಳ್ತಾರೆ. ಅದು ನಮ್ಗೆ ಅಡ್ವರ್ಟೈಸ್ಮೆಂಟ್. ಅದೇ ನಾನು ಮತ್ತೆ ಬೇರೆ ಜನ ಇಟ್ಟಿಲ್ಲ, ನಾ ಹೊರಗಡೆ ಮಾರ್ಕೆಟಿಂಗ್ ಯಾರು ಜನ ಇಟ್ಟಿಲ್ಲ. ಕಸ್ಟಮರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಬೇಕಂದ್ರೆ ಅವ್ರು ನಾನೇನು ಅವ್ರಿಗೆ ಹೇಳಿದ್ನ, ಅವರು ಹೇಳಿದ್ರಲ್ಲ, ನಾನೇನಾರು ಹೇಳಿದ್ನ ಅವರಿಗೆ ಏನಿಲ್ಲ. ಅವರು ನಾನು ಈಗ ನಮ್ಮ ಮಾಮೂಲಿ ಕಸ್ಟಮರ್ ಅವ್ರಿಗೆ ಒಂದು ಎಕ್ಸ್ಟ್ರಾ ನಾನು ಕೊಟ್ಟಿದ್ದೆ. ಅವ್ರಿಗೆ ತಗೊಂಡಿರ್ಲಿಲ್ಲ, ಅವ್ರು ಆ ಪ್ರಾಡಕ್ಟ್ ಯಾವತ್ತೂ ತಗೊಂಡಿಲ್ಲ ಅವರು. ಅದು ನಾನು ಕೊಟ್ಟೆ, ನನ್ಗೆ ಅಡ್ವರ್ಟೈಸ್ಮೆಂಟ್ ಅದು. ನೆಕ್ಸ್ಟ್ ಅವರಿಗೆ ಅವರು ಫಾರಿನಿಗೆ ಕಳಿಸ್ತಾರೆ, ಮತ್ತೊಂದು ಮಾಡ್ತಾರೆ, ಇನ್ಯಾವುದಕ್ಕೂ ಕಳಿಸ್ತಾರೆ ಅಲ್ವಾ? ಮಾರ್ಕೆಟಿಂಗ್ ನೀವು ಎಲ್ಲದನ್ನು ಕಸ್ಟಮರ್ ಜೊತೆ ಒಡನಾಟ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್. ಅದು ಹೇಗೆ ರಿಲೇಶನ್ಶಿಪ್ ಇಟ್ಕೊಂಡಿರ್ತೀವಿ ಅದು ನಡೆಯುತ್ತಲ್ವಾ ಸರ್? ಮೋಸ್ಟ್ಲಿ ಅದನ್ನ ಮಾಡ್ಕೊಂಡು ಬಂದಿದ್ದೀರಿ ತಂದೆಯವರು. ನಿಮ್ ತವ್ರ ಮನೆ? ನಮ್ದು ಕುಂದಾಪುರ ಸರ್. ಕುಂದಾಪುರ. ಯಜಮಾನ್ರನ್ನು ನೀವು ನೋಡಕ್ ಬಂದಾಗ ಏನಿತ್ತು, ಹೇಗೆ? ಹೋಟೆಲ್ ಮಾತ್ರ ಇತ್ತು, ನಮ್ದು ಹೋಟೆಲ್ ಮಾತ್ರ ಇರುತ್ತೆ. ಹೋಟೆಲ್ ಮಾತ್ರ ಇದ್ದಿತ್ತು ಅವಾಗ. ಆಮೇಲೆ ನಿಧಾನಕ್ಕೆ ಉಪ್ಪಿನಕಾಯಿ ನಮ್ಮ ಅಮ್ಮ ನೋಡಿ, ಈಗಿನವ್ರಿಗೆ ಹೋಟೆಲ್ನವ್ರಿಗೆ ಕನ್ನೇನೆ ಕೊಡಲ್ಲ. ನೀವ್ ಹೆಂಗೆ ಹೋಟೆಲ್ ಅವಾಗ ಮಾಡ್ಕೊಂಡ್ಬಿಟ್ಟಿದ್ದೀರಿ? ಗೊತ್ತಿಲ್ಲ, ಅದು ಋಣಾನ್ ಬಂದೈತೆ ಸರ್, ಅದನ್ನ ತಪ್ಸಕ್ಕಾಗಲ್ಲ. ಯಾರು ಕೊಡಲ್ಲ ಅಂತ ಹೇಳಿದ್ರು ಬಂದ್ಬಿಡುತ್ತೆ. ಬಟ್ ಒಳ್ಳೆಯದನ್ನ ಆಯ್ಕೆ ಮಾಡಿದಿರಿ. ಇವತ್ತು ಕೋಟ್ಯಾಧೀಶ್ವರರು. ಏನಿಲ್ಲಪ್ಪ, ಜೊತೆ ನಿಂತ್ಕೊಳ್ಳಿ ಗೆಳೆಯರೇ. ಇಷ್ಟೊತ್ತು ಹೆಬ್ಬಾರ್ ಪಿಕಲ್ಸ್ ಕತೆ ಕೇಳಿದ್ರಿ, ಅದ್ಭುತವಾಗಿತ್ತು. ಒಂದು ನಮಗೆ ಸಿಕ್ಕಿಲ್ಲ, ನೀವು ನಮಗೆ ಉಪ್ಪಿನಕಾಯಿ ಮಾಡೋದು ತೋರಿಸಿದ. ನೆಕ್ಸ್ಟ್ ಬಂದಾಗ ಮಾಡ್ತೀನಿ, ಇಲ್ಲ ಅಂದ್ರೆ ನನಗೆ ಅದನ್ನ ಅದು ಏನಾಗುತ್ತೆ ಅಂದ್ರೆ ಮತ್ತೇನಲ್ಲ, ಅದು ಪದೇ ಮಾಡ್ತಾ ಇರೋಕ್ಕಾಗಲ್ಲ. ಒಂದ್ಸರಿ ಮಾಡ್ಬಿಡ್ತೀವಲ್ವಾ, ನಮ್ಗೆ ಎಷ್ಟು ಆರ್ಡರ್ ಇರುತ್ತೆ
ಅಷ್ಟು ಮಾಡ್ಕೊಂಡ್ಬಿಡ್ಬೇಕು. ಯಾಕೆಂದರೆ 6 ಗಂಟೆಯೊಳಗೆ ಮಕ್ಕಳೆಲ್ಲ ಮನೆಗೆ ಹೋಗ್ಬೇಕು. ಅವನ್ನೆಲ್ಲ ಬೇಗ ಬೇಗ ಕಳಿಸ್ಬಿಡ್ಬೇಕು ನಾವು. ಹೆಣ್ಮಕ್ಳನ್ನ ಜಾಸ್ತಿ ಇಟ್ಕೊಳಕ್ಕೆ ಬರಲ್ಲ ಇಲ್ಲಿ. ಜಾಸ್ತಿ ಹೊತ್ತು ಇಟ್ಕೊಂಡ್ರೆ ನಮ್ಗೆ ಮನೆ ಹೋಗ್ಬಿಟ್ಟು ರಿಸ್ಕ್ ಜಾಸ್ತಿ. ಅಷ್ಟೊಳಗೆಲ್ಲ ಮಾಡಿಬಿಟ್ಟು ಆರ್ಡ್ರ್ಗಳನ್ನು ಅಷ್ಟೇ ನಾವು 3-4 ಗಂಟೆಯೊಳಗೆ ಆರ್ಡ್ರ್ ತೊಗೊಂಡ್ಬಿಡ್ತೀವಿ. ಆಮೇಲೆ ತಗೊಳ್ಳಲ್ಲ ಆರ್ಡ್ರ್. ಅದು ಮಾರನೇ ದಿವಸಕ್ಕೆ ಹೋಗುತ್ತೆ ಆರ್ಡ್ರ್. ಆ ದೃಷ್ಟಿಯಿಂದ ಅವ್ರಿಗೆ ಎಷ್ಟು ಅವತ್ತಿಂದ ಎಷ್ಟು ಕೆಲಸನೂ ಅಷ್ಟು ನಾವು ಫಸ್ಟಿಗೆ ಪಿಕ್ ಮಾಡಿಬಿಡ್ತೀವಿ. ಇಷ್ಟು ಕೆಲಸ ಆಗಬೇಕು ಇವತ್ತು ಅಂತ. ಮತ್ತು ಜಾಸ್ತಿ ಕೆಲಸ ಬಂದರೆ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್ ಮುಂದೆ ಮಾರನೇ ದಿವಸಕ್ಕೆ ಕೊಡ್ತೀವಿ ಅಂತ ನಾವು ಅದನ್ನು ಮೊದಲೇ ಹೇಳ್ಬಿಡ್ತೀವಿ. ಓಕೆ, ಹಂಗಾಗಿ ಬನ್ನಿ. ಹೆಬ್ಬಾರ್ ಪಿಕಲ್ಸ್ 16 ಥರದ ಒಟ್ಟಿಗೆ 29 ಐಟಮ್ ನಾವು ಇಲ್ಲಿ ಮ್ಯಾನುಫ್ಯಾಕ್ಚರ್ ಇವರೇ ಮಾಡ್ತಾರೆ. ಬನ್ನಿ ಒಂದ್ಸಲ ತಗೊಂಡೋಗಿ, ಕೆಳಗಡೆ ನಂಬರ್ ಬರುತ್ತೆ. ನೀವು ಇವ್ರದ್ದು ಪಿಕಲ್ಸ್ ಬೇಕಂದ್ರೆ ಮನೆಗೆ ಎಲ್ಲ ಕಡೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಸರ್ ಕೊರಿಯರ್ ಮಾಡ್ತೀವಿ ನಾವು. ಅವರು ವಾಟ್ಸಪ್ಪಲ್ಲಿ ಅವ್ರ ಅಡ್ರೆಸ್ ಮೆಸೇಜ್ ಮಾಡಿದರೆ ಮನೆ ಬಾಗಿಲಿಗೆ ಹೋಗುತ್ತೆ. 1000 ರೂಪೀಸ್ ತಗೊಂಡ್ರೆ ಮನೆ ಬಾಗಿಲಿಗೆ ಫ್ರೀ ಡೆಲಿವರಿ ಕೊಡ್ತೀವಿ. ಫ್ರೀ ಡೆಲಿವರಿ ಆಗಿಬಿಡುತ್ತೆ ಬಿಡ್ರಿ. 1000 ರೂಪೀಸ್ ಅವ್ರದ್ದು ಬಿಲ್ ಆಯ್ತು ಅಂದ್ರೆ ಮನೆ ಬಾಗಿಲಿಗೆ ಫ್ರೀ ಡೆಲಿವರಿ, ಯಾವುದೇ ಚಾರ್ಜಸ್ ಇಲ್ಲದೆ. ಓಕೆ, ಥ್ಯಾಂಕ್ ಯು ಸರ್. ಖುಷಿ ಆಯ್ತು. ನಮ್ಗೆ ಅವಕಾಶ ಮಾಡಿ ಇಬ್ಬರಿಗೆ ಧನ್ಯವಾದಗಳು. ಬಹಳ ಬಿಸಿ ಇದ್ರಿ, ಅದರಲ್ಲಿ ಪಾಪ ಸಾಹೇಬ್ರು ಹೋಟೆಲ್ ಬಿಟ್ಟು ಓಡಿ ಬಂದವ್ರೆ. ಹಂಗಾಗಿ ಥ್ಯಾಂಕ್ ಯು ವೆರಿ ಮಚ್.